श्रीगुरुभ्यो नमः। हरि ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। हरि ओम हरि ओम हरि ओम। ಆತ್ಮೀಯ ಬಂಧುಗಳೇ, ನಾವು ನಿನ್ನೆಯ ತನಕ 9ನೇ ಅಧ್ಯಾಯದ 11ನೇ ಶ್ಲೋಕದ ತನಕ ಕಲ್ತ್ಕೊಂಡಿದ್ದೇವೆ. ಇವತ್ತು 12ರಿಂದ ಕಲಿಬೇಕು. 11ನೇ ಶ್ಲೋಕ, ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ವಜಾನಂತೋ ಮಮ ಭೂತ ಮಹೇಶ್ವರಂ. ಹಂಗಂದ್ರೆ ಶ್ರೀರಾಮ ಕೃಷ್ಣ ಇವೆಲ್ಲ ಅವತಾರಗಳಲ್ಲಿ ಅವ್ರು ನೋಡೋದಕ್ಕೆ ನಮ್ಮಂತ್ರ ಇರ್ತಾ ಇದ್ರು. ಕೃಷ್ಣ ಹೆಂಗಿರ್ತ ನಂಬ್ತಾ ಇರುತ್ತೆ ಇದು ನೋಡೋದಕ್ಕೆ, ಮನುಷ್ಯ ದೇಹ ತನುಂ ಆಶ್ರಿತಂ. ಅದನ್ನ ಮನುಷ್ಯನ ಶರೀರ ಉಟ್ಕೊಂಡಿದ್ದಾರೆ ಅಂದ್ರೆ ಅವರೇ ಅನ್ಕೊಂಡಿದ್ದಾರೆ ನಮ್ ತರವೇ ಪ್ರಕೃತಿ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಶರೀರ ಅಂತ. ಆ ರೀತಿ ಮೂಢರು ಅವಜಾನಂತಿ ಮಾಂ, ಅವರು ನನ್ನ ಸರಿಯಾಗಿ ತಿಳ್ಕೊಳ್ತಾ ಇರ್ಲಿಲ್ಲ ಅಥವಾ ತಿಳ್ಕೊಳ್ಳೋದಿಲ್ಲ. ಅವನು ನಮಗೇನೆ ಅಂತ ಅನ್ಕೋತಾರೆ, ಏನೋ ಒಂದ್ ಸ್ವಲ್ಪ ಯೋಗ್ಯತೆ ಜಾಸ್ತಿ ಇದೆ ಅಂತ ಅನ್ಕೊಳ್ತಾರೆ, ಅರ್ಥ ಆಗೋದಿಲ್ಲ ಅವ್ರಿಗೆ. ಅವಜಾನಂತಿ ಮಾಂ ಮೂಢಾಃ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತಹ ಮಮ ಪರಂ ಭಾವಂ ಅಜಾನಂತಹ. ನನ್ನ ಶ್ರೇಷ್ಠವಾದಂತ ಏನು ಭಾವ ಇದೆ ಅಥವಾ ಶಕ್ತಿ ಇದೆ, ಯೋಗ್ಯತೆ ಇದೆ, ಅದು ಅವ್ರಿಗೆ ಅರ್ಥವೇ ಆಗಲ್ಲ. ಅದೇನಂದ್ರೆ ಮಮ ಭೂತ ಮಹೇಶ್ವರಂ, ನಾನು ಎಲ್ಲಾ ಜೀವರಾಶಿಗಳ ಭೂತ ಅಂದ್ರೆ ಜೀವರಾಶಿಗಳು, ಅದರ ಮಹೇಶ್ವರ ನಾನು, ಮಹಾನ್ ಈಶ್ವರ, ಮಹಾ ಒಡೆಯ ಅಂತ ಸರ್ವೋತ್ತಮ ಭಗವಂತ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ಎರಡು ಕಾರಣ. ಒಂದು, ಆ ನಮ್ಮಲ್ಲಿರತಕ್ಕಂತ ಒಂದು ಅಹಂಕಾರ, ನನಗೆಲ್ಲ ಗೊತ್ತು ಅಂತ. ಎರಡನೇದು, ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ನನಗೆ ಗೊತ್ತಿಲ್ಲ ಅಂತ ಗೊತ್ತಿರ್ಬೇಕಲ್ಲ, ಆ ಜ್ಞಾನವೂ ಇಲ್ಲ. ನಾನು ಅನ್ಕೊಂಡಿರ್ತಕ್ಕಂಥದ್ದೇ ಎಲ್ಲವೂ ಸತ್ಯ ಅನ್ನತಕ್ಕಂಥ ದುರಾಗ್ರಹ. ದುರಾಗ್ರಹ ಅಂತಂದ್ರೆ ನಾನು ಹೇಳ್ತಾ ಇರೋದೇ ಸರಿ, ನಾನು ಅನ್ಕೊಂಡಿದ್ದೆ ಸರಿ ಅಂತ ಒಂದು ಅಭಿಪ್ರಾಯ. ನನ್ನ ಅಭಿಪ್ರಾಯ ಬೆಸ್ಟ್ ಅಭಿಪ್ರಾಯ. ಮತ್ತು ಅಫ್ಕೋರ್ಸ್ ಅವರ ಸಾಧನೆಗೆ ತಕ್ಕಂತೆ ನಂಬಿಕೆ. ಅರ್ಧ ಜನಕ್ಕೆ ಅರ್ಥವಾಗೋದಿಲ್ಲ. ಯಾಕಂದ್ರೆ ಕೆಲವರು, ಈಗ ಯಾರೋ ಒಬ್ರು ಮಧ್ಯಾಹ್ನ ಮಾತಾಡ್ತಾ ಇದ್ರು, ಹೇಳಿದ್ರು ಅವ್ರಿಗೆ ಇನ್ನೂ 40 ವರ್ಷ ವಯಸ್ಸು. ಅವ್ರು ಭೌದ್ಗೀತೆ ಕಲ್ಕೊತಾ ನೋಡಿ ಸುತ್ತಮುತ್ತ ಜನ ಅವ್ರನ್ನ ಆಡ್ಕೋತಾರೆ, ಇನ್ ಇಷ್ಟು ಬೇಗ ಅಜ್ಜಿ ಆಗ್ಬಿಟ್ಟಿದ್ದಾನೇನು ಅಂತ. ಅದ್ರ ಏನ್ ಕಲ್ಪನೆ ಕೂತ್ಕೊಡಿದೆ ಅಂತಂದ್ರೆ, ಯಾವುದೇ ಒಂದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡತಕ್ಕಂಥದ್ದು ಅಥವಾ ನಮ್ಮ ಮಾನಸಿಕ ಶಕ್ತಿಯನ್ನ, ಮನಸ್ಸಿನ ತುಮರುಗಳನ್ನು ತೆಗೆದುಹಾಕತಕ್ಕಂಥದ್ದು, ಟೆನ್ಷನ್ಸ್ ಎಲ್ಲ ಕಳ್ಕೊಳ್ಳೋದಕ್ಕೆ ಬೇಕಾದಂತ ಜ್ಞಾನವನ್ನು ಪಡ್ಕೊಳ್ಳೋದಾಗಿ, ಅಥವಾ ನಮ್ಮ ಭಾವನೆಗಳು ಏನಿದೆ ಎಮೋಷನ್ಸ್, ಅದು ತುಂಬಾ ವೀಕ್ ಆಗಿದ್ರೆ ಅಂತಂದ್ರೆ ಸಣ್ಣ ಸಣ್ಣದಕ್ಕೂ ಒಳಗೆ ಶುರು ಮಾಡ್ತಾರೆ. ₹1 ಕಳ್ಕೊಂಬಿಟ್ಟು ಗೊಳೋ ಅಂತ ಅಳ್ತಿರ್ತಾರೆ, ₹2 ಸಿಕ್ಕರೆ ಕುಡಿತಾರೆ. ಈ ತರ ದುಸ್ಥಿತಿ ಇರತಕ್ಕಂಥ ಮನಸ್ಸನ್ನ ರಿಪೇರಿ ಮಾಡ್ಕೊಳ್ಬೇಕಾದ್ರೆ ಯಾವ ವಯಸ್ಸಲ್ಲಿ ಮಾಡ್ಕೋಬೇಕು? ಎಷ್ಟು ಬೇಗ ಆಯ್ತೋ ಅಷ್ಟು ಬೇಗ ಮಾಡ್ಕೋಬೇಕು. ಸೊ ದಟ್ ಮೆಂಟಲಿ ಇಫ್ ಯು ಆರ್ ಸ್ಟ್ರಾಂಗ್, ಫಿಸಿಕಲಿನೂ ಸ್ಟ್ರಾಂಗ್ ಇರ್ತೀವಿ. ಯಾವುದೇ ನಮ್ಮ ಹತ್ರ ಕಾಯಿಲೆಗಳು, ನೆಗಡಿ, ಜ್ವರ, ಕೆಮ್ಮು, ತಲೆನೋವು, ಕೆಟ್ಟ ಕಾಯಿಲೆಗಳು ಯಾವುದು ಬರೋದೇ ಇಲ್ಲ. ಮನಸ್ಸು ದುರ್ಬಲವಾಗ್ಬಿಡುತ್ತೆ, ಅದು ಯಾರಿಗೂ ಗೊತ್ತಾಗಲ್ಲ, ಆ ವ್ಯಕ್ತಿಗೂ ಗೊತ್ತಾಗಲ್ಲ. ಆಗಲೇ ನಮ್ಮನ್ನ ಕಾಯಿಲೆಗಳು ಅಟ್ಯಾಕ್ ಮಾಡೋದು, ವಿ ಗೆಟ್ ಇನ್ಫೆಕ್ಟೆಡ್. ಒಳಗಡೆ ಇಮ್ಯುನಿಟಿ ಚೆನ್ನಾಗಿತ್ತು ಅಂತಂದ್ರೆ ಯಾವ ಕಾಯಿಲೆ ಬರುತ್ತೆ? ಯಾವ ಕಾಯಿಲೆ ಬರುತ್ತೆ. ಕ್ಷಯ ಬರೋದಿರ್ಬೋದು, ಬೇರೆ ಬಂದಿರ್ಬೋದು, ಎಂತ ಇದು ಬಂದ್ರು ಕೂಡ ಅವ್ರಿಗೆ ಏನು ಎಫೆಕ್ಟ್ ಆಗಲ್ಲ. ಅದಕ್ಕೋಸ್ಕರವೇ ಅದು ಯಾವ ವಯಸ್ಸಲ್ಲಿ ಮಾಡ್ಕೋಬೇಕು? ಆದಷ್ಟು ಚಿಕ್ಕ ವಯಸ್ಸಿನಲ್ಲಿ 10-12 ವರ್ಷ, 15 ವರ್ಷ ಇದ್ದಾಗ ಜ್ಞಾನದ ಪಡ್ಕೋಬೇಕು. ಸೊ ಇದೇನು ಗೊತ್ತಿರಲ್ಲ. ಅವ್ರೇನ್ ಅನ್ಕೊಂಡ್ಬಿಡ್ತಾರೆ, ಎಲ್ಲ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತ, ವೇದಗಳು, ಉಪನಿಷತ್ತುಗಳು ಎಲ್ಲ ಕೂಡ ನಮ್ಗೊಂದು 60-70 ವರ್ಷ ಆದ್ಮೇಲೆ ತಿಳ್ಕೊಳ್ಬೇಕು ಅಂತ. ಯಾಕಂದ್ರೆ ಅಲ್ಲಿ ತನಕ ಬರೀ ದುಡಿತಾ ಇರ್ಬೇಕು, ಇಷ್ಟ ಬಂದಂಗೆ ಬದುಕಬೇಕು ಅಂತ ಅನ್ಕೋತಾರೆ. ಈ ರೀತಿ ಇದಕ್ಕೆ ಅಜ್ಞಾನ ಅಂತ ಅಂತಾರೆ.
ಇದಕ್ಕೆ ಮೋಹ ಅಂತಂತ. ಅದರಿಂದ ಪಾರಾಗ್ಬೇಕು. ಅದನ್ನೇ ಕೃಷ್ಣ ಹೇಳ್ತಾ ಇರೋಂಥದ್ದು. ಇಲ್ಲಿ ಎಲ್ಲಾದ್ರೂ ಹೇಳಿದ್ದೇನೆ ಯಾವ ವಯಸ್ಸಿನಲ್ಲಿ ತಿಳ್ಕೊಳ್ಬೇಕು ಅಂತ? ಎಲ್ಲೂ ಹೇಳಿಲ್ಲ. ಎಲ್ಲಾ ವಯಸ್ಸಲ್ಲೂ ಬಹಳ ಚಿಕ್ಕ ವಯಸ್ಸಿನಲ್ಲಿ ತಿಳ್ಕೊಳ್ಬೇಕು ಬದುಕೋದು ಹೇಗೆ. 12ನೇ ಶ್ಲೋಕದಿಂದ ಇವತ್ತು ಕಲ್ತ್ಕೊಳ್ಳೋಣ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೋಘ ಆಶಾ, ಮೋಘಾಶ ಅಂದ್ರೆ ಮೋಘ ಆಶಾ, ಮೋಘ ಕರ್ಮ, ಮೋಘ ಕರ್ಮಾಣಃ, ಮೋಘ ಜ್ಞಾನಾಃ ವಿಚೇತಸಃ ರಾಕ್ಷಸೀಂ ಆಸುರೀಂ ಚ ಏವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅಂದ್ರೆ ಈ ದುರ್ಬಲ ವ್ಯಕ್ತಿಗಳು ಅವ್ರು ಹೇಗಿರ್ತಾರಪ್ಪ ಅಂದ್ರೆ, ಈ ಆಗ್ಲೇ ಹೇಳಿದ್ರಲ್ಲ ಆತರ 70 ವರ್ಷ ಆದ್ಮೇಲೆ ಓದೋಣ, 60 ವರ್ಷ ಆದ್ಮೇಲೆ ಕಲ್ತ್ಕೊಳ್ಳೋಣ ಅಂದ್ರೆ 60 ವರ್ಷ ಬದುಕಿರ್ತೀವಿ ಗ್ಯಾರಂಟಿ. ನೀವು ನೋಡ್ತಿರ್ತೀರಿ ದಿನಾಗ್ಲೂ ಕೂಡ 30 ವರ್ಷ 40 ವರ್ಷ 50 ವರ್ಷಕ್ಕೇನೆ ಕೊಟ್ಟ ಕಂದ್ಕೊಂಡ್ಬಿಟ್ಟಿರ್ತಾರೆ. ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲದಿರಕ್ಕಂತ ಅಂತದ್ರಲ್ಲಿ ಈ ತರ ನಾನು 100 ವರ್ಷ ಬದುಕ್ತೀನಿ ಭರವಸೆ ಇಟ್ಕೋಬೇಕು. ಸರಿ, ಭರವಸೆ ಇಟ್ಕೊಳ್ಳೇಬೇಕು. ಸರಿ, ಗ್ಯಾರಂಟಿ ಏನಿದೆ? ಅದಕ್ಕೋಸ್ಕರ ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ತು ಮಾಡೋದನ್ನ ಈಗಲೇ ಮಾಡು ಅಂತಕ್ಕಂಥದ್ದು ಗಾದೆ ಕನ್ನಡದಲ್ಲಿ. ಇದರಲ್ಲಿ ಏನಂತಂದ್ರೆ ಆತರ ಒಂಥರ ವಿಚಿತ್ರ ವ್ಯಕ್ತಿಗಳು, ದುರಾಗ್ರಹ ಇರತಕ್ಕಂಥ ವ್ಯಕ್ತಿಗಳು ಅಂತವ್ರು ಹೇಗಿರ್ತಾರೆ ಅಂದ್ರೆ ಮೋಘ ಆಶಾ. ಮೋಘ ಅಂತಂದ್ರೆ ಏನಂತಂದ್ರೆ ಹಿಂದೆ ಆಸೆ ಹರಿಸಿದ್ರೆ ಅರ್ಥವಾಗ್ತದೆ. ಮೋಘ, ಮೋಘ, ಮೋಘ ಅಂದ್ರೆ ವ್ಯರ್ಥ ಅಂತ. ಮೋಘವಾದಂತಂದ್ರೆ ಬಹಳ ಉಪಯೋಗ ಆಗ್ತಕ್ಕಂಥದ್ದು. ಮೋಘವಾದ ವ್ಯಾಪಾರವನ್ನು ಇರಿಸಲಾಗಿದೆ. 1000 ರೂಪಾಯಿ ಸೇರಿ ಬರೀ 20 ರೂಪಾಯಿ ಸಿಗತ್ತೆ ಅಂತ ಹಾಕ್ಬಿಡ್ತಾರೆ ಬೋರ್ಡ್. ಅದು ಅಮೋಘವಾದ ವ್ಯಾಪಾರ ಅಂತ. ಅಮೋಘ ಅಂತಂದ್ರೆ ಬಹಳ ಯೂಸ್ಫುಲ್ ಆಗುತ್ತೆ. ಮೋಘ ಅಂದ್ರೆ ವ್ಯರ್ಥ ಅಂತ. ವ್ಯರ್ಥವಾದಂತ ಆಸೆ ಇಟ್ಕೊಂಡ್ಬಿಟ್ಟಿದ್ರು ಜೀವನದಲ್ಲಿ, ವ್ಯರ್ಥವಾದ ಆಸೆಗಳು. ಆಮೇಲೆ ಅದರಿಂದ ಏನಾಗುತ್ತೆ ಅಂತಾರೆ ಮೋಘ ಕರ್ಮಾಣ, ವ್ಯರ್ಥವಾದಂತ ಕರ್ಮಗಳು. ಆಮೇಲೆ ಮೋಘ ಜ್ಞಾನ, ಬೇಡದೇ ಇರುವಂತ ಜ್ಞಾನ ಸಿಕ್ಕಾಪಟ್ಟೆ ಗಳಿಸ್ಬಿಡುದು. ಯಾರು ಅಂತಂದ್ರೆ ವಿಚೇತಸಃ, ಚೇತಸ್ಸು ಅಂದ್ರೆ ಚೈತನ್ಯ ಇರ್ತಕ್ಕಂಥವ್ರು, ಅಂದ್ರೆ ಬುದ್ಧಿ ಇರ್ತಕ್ಕಂಥವ್ರು. ವಿಚೇತಸ ಅಂದ್ರೆ ಅದಕ್ಕೆ ವಿರುದ್ಧವಾಗಿರುತ್ತವ್ರು ಅಜ್ಞಾನಿಗಳು. ವಿಚೇತಸಃ ಮತ್ತೆ ವಿಕ್ಷಿಪ್ತರು ಅಂತ. ಮೋಘ ಆಶ, ಮೋಘ ಕರ್ಮಾಣ, ಮೋಘ ಜ್ಞಾನ. ಅಂದ್ರೆ ಹೇಗೆ ಅಂತಂದ್ರೆ ಮೋಘ ಜ್ಞಾನ ಅಂದ್ರೆ ಏನಂದ್ರೆ ಬೇಡ್ತಿರೋ ಜ್ಞಾನ. ಈಗ ಒಬ್ಬ ಗಂಡಸಿದ್ದಾನೆ, ಅವನು ಒಳ್ಳೆ ವ್ಯಾಪಾರ ಮಾಡೋದಕ್ಕೆ ಅಥವಾ ಬುದ್ಧಿ ತುಂಬಾ ಇಂಜಿನಿಯರ್ ಆಗ್ಬೋದು, ಎಲ್ಲ ಇರ್ತಾನೆ. ಅವನು ಈ ಉಪ್ಪಿಟ್ಟು ಮಾಡೋದಂಗೆ ದೋಸೆ ಮಾಡೋದಂಗೆ ಅಂತ ಅದಕ್ಕೋಸ್ಕರ ತನ್ನ ಸಮಯ ಎಲ್ಲ ವ್ಯರ್ಥ ಮಾಡ್ಬಿಟ್ರೆ ವೇಸ್ಟ್ ಆಯ್ತು. ಆ ನಾಲೆಡ್ಜ್ ತಿಳ್ಕೊಂಡು ಉಪಯೋಗನೇ ಇಲ್ಲ. ಅಡಿಗೆ ಮಾಡೋರ್ಗೆ ಅದ್ ಬೇಕು. ಇವ್ರಿಗೆ ಅದೊಬ್ಬ ಡಾಕ್ಟರ್ ಇದ್ದಾನೆ, ತುಂಬಾ ಎಫಿಷಿಯಂಟ್ ಎಮಿನೆಂಟ್ ಡಾಕ್ಟ್ರು. ಡಾಕ್ಟರ್ ಏನ್ ಮಾಡಬೇಕು, ಅವ್ನ ಜ್ಞಾನ, ಡಾಕ್ಟರ್ ಜ್ಞಾನ ಬೇಕು ಅವ್ನು. ಅವ್ನು ಅದ್ ಬಿಟ್ಬಿಟ್ಟು ಅವ್ನು ಇದೇ ರೀತಿನೇ ನಮ್ಮ ಮನೆ ಕ್ಲೀನ್ ಮಾಡ್ತೀನಿ, ಕಸ ಬಳಿಯಕ್ಕೆ ಬಹಳ ಎಕ್ಸ್ಪರ್ಟ್ ನಾನು, ಈ ತರ ಬೇಡದೇ ಇರೋ ಜ್ಞಾನ. ಅಥವಾ ಗೊಂಬೆ ಮಾಡ್ತೀನಿ, ಕಸೂತಿ ಕೆಲಸ ಮಾಡ್ತೀನಿ ಅಂದ್ಕೊಂಡ್ಬಿಟ್ರೆ ಮೋಘ ಜ್ಞಾನ, ವ್ಯರ್ಥವಾದ ಜ್ಞಾನ. ಮತ್ತೆ ಅಂತ ಯಾವ ಜ್ಞಾನ ನಮ್ಗಿರ್ಬೇಕು? ನಾವ್ ಯಾವ ರೀತಿ ಸಮಾಜದಲ್ಲಿ ಓಡಾಡ್ಕೊಂಡಿದ್ರೆ ನಾವು ಜನಕ್ಕೆಲ್ಲ ಬೇಕಾಗ್ತೀವಿ, ಬಹು ಜನಗಳಿಗೆ ಉಪಯೋಗಿಯಾಗಿ ಬಹು ಉಪಯೋಗಿ ಜನ ಆಗ್ತೀವಿ ನಾವು. ಮತ್ತೆ ನಮ್ಮ ಬಾಳು ಸಾರ್ಥಕ ಆಗ್ಬೇಕು ಅಂದ್ರೆ ಯಾವ ತರ ನಡ್ಕೊಳ್ಬೇಕು, ಇಂಥ ಎಲ್ಲ ಸಂಗತಿಗಳು ಅಮೋಘವಂತ ಜ್ಞಾನ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಮೋಘ ಜ್ಞಾನ. ಯಾವ ಜ್ಞಾನ ಮೋಘನೋ, ಆಸೆ ಮೋಘ, ಮೋಘ ಆಸೆ, ಏನೋ ಬೇಡದೇ ಇರೋ ಆಸೆಗಳು, ಕೆಟ್ಟ ಆಸೆಗಳು ಆತರ ಇಟ್ಕೊಂಡಿರತ್ತೆ. ಕೊನೆ ಮಾಡೋದು ಮೋಘ ಕರ್ಮ, ವ್ಯರ್ಥವಾದ ಕರ್ಮದಲ್ಲೇ ಜೀವನ ಪೂರ್ತಿ ಕಳೆದು ಬಿಡ್ತಾರೆ. ಮೋಘ ಆಶ, ಮೋಘ ಕರ್ಮಾಣ, ಮೋಘ ಜ್ಞಾನ ವಿಚೇತಸಃ. ಆಮೇಲೆ ರಾಕ್ಷಸೀಂ ಆಸುರೀಂ ಚೈವ, ರಾಕ್ಷಸಿ ಸ್ವಭಾವ, ಆಮೇಲೆ ಆಸುರಿ ಸ್ವಭಾವ ಮತ್ತು ಮೋಹಿನಿ ಪ್ರಕೃತಿಂ ಆಶ್ರಿತ. ಮೋಹಿನಿ ಪ್ರಕೃತಿ ಮಾಡಿಸಿದ್ರೆ ಅತ್ಯಂತ ಮೋಹಗೊಳಿಸ್ತಕ್ಕಂಥ ಪ್ರಕೃತಿ, ನಮ್ಮನ್ನ ದ್ವಂದ್ವಗಳಿಗೆ ಸಿಲುಕಾಕ್ಸ್ತಂಥದ್ದು ಅಥವಾ ಏನೋ ಆಕರ್ಷಣೆ ಮಾಡತಕ್ಕಂಥದ್ದು ಈ ಪ್ರಕೃತಿ. ಅದನ್ನೇ ನಂಬಿಕೊಂಡು ಬದುಕಿರ್ತಾರೆ. ಯಾರು ಅಂದ್ರೆ ರಾಕ್ಷಸಿ ಸ್ವಭಾವ ಇರ್ತಕ್ಕಂಥ, ಆಸುರಿ
ಆಸುರಿ ರಾಕ್ಷಸಿ ಅಂತಂದ್ರೆ ರಾಕ್ಷಸ ಅಂತಂದ್ರೇನು? ರಾಕ್ಷಸ ಅಂತಂದ್ರೆ ಅದನ್ನ ರಿವರ್ಸ್ ಮಾಡ್ಬಿಟ್ರೆ ಅರ್ಥ ಗೊತ್ತಾಗುತ್ತೆ. ಏನ್ ರಿವರ್ಸ್? ಸಾಕ್ಷರ. ಸಾಕ್ಷರ ಚೆನ್ನಾಗಿ ಓದಕ್ಕೆ ಬರೀ ತಿಳ್ಕೊಂಡವ್ರು ಸಾಕ್ಷರ ಜ್ಞಾನಿಗಳು ಅಂತ ಅರ್ಥ. ಅದಕ್ಕೆ ಆಪೋಸಿಟ್ ರಾಕ್ಷಸ. ರಿವರ್ಸ್ ಅಂದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಹಾಗೆ ಆಸುರಿ ಅಂತಂದ್ರೆ ಸುರ ಅಂತಂದ್ರೆ ಸುರ. ಸು ಅಂದ್ರೆ ಒಳ್ಳೆಯದ್ರಲ್ಲಿ, ರ ಅಂದ್ರೆ ರಮಿಸುವುದು, ಸಂತೋಷ ಪಡುವುದು. ಒಳ್ಳೊಳ್ಳೆದಕ್ಕೆ ಆಚರಿಸಿದ್ರೆ ತುಂಬಾ ಆನಂದ ಪಡ್ತಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಕೆಟ್ಟದ್ರಲ್ಲಿ ಆನಂದ ಪಡ್ತಕ್ಕಂಥವ್ರಿಗೆ ಅಸುರರು ಅಂತ ಕರೀತಾರೆ. ಹೀಗೆ ಆಸುರಿ ಸ್ವಭಾವಗಳನ್ನು ಬೆಳೆಸ್ಕೊಂಡು, ರಾಕ್ಷಸಿ ಸ್ವಭಾವಗಳನ್ನು ಬೆಳೆಸ್ಕೊಂಡು, ಮೋಹಿನಿ ಅತಿ ಆಕರ್ಷವಾಗಿರ್ತಕ್ಕಂಥ ಜಗತ್ತು ಪ್ರಕೃತಿಯನ್ನೇ ಆಶ್ರಯಿಸಿಕೊಂಡು ಯಾರಿರ್ತಾರೆ ಅವರೆಲ್ಲ ವಿಚೇತ ಸಹ ಅಂತ, ಅದು ವಿಕ್ಷಿಪ್ತವಾಗಿರ್ತಕ್ಕಂಥ ಚಿತ್ತ ಇರತಕ್ಕಂಥವ್ರು ಅಂತ ಅರ್ಥ. ಸೊ ಇದು ಯಾಕೆ ಈ ಶ್ಲೋಕ ಹಿಂಗೆ ಅಂತಂದ್ರೆ, ಇದು ಓದಿ ಒಂದೊಂದನ್ನು ಅರ್ಥ ಮಾಡ್ಕೊಂಡು ನಮ್ಮ ಬದುಕನ್ನ ಇದಕ್ಕೆ ವಿರುದ್ಧವಾಗಿರೋ ತರ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು ಅಂತ ಇರುತ್ತೆ. ಸುಮ್ನೆ ತಿಳ್ಕೊಳ್ಳೋದನ್ನ ಯಾಕೆ ತಿಳ್ಕೊಳ್ಬೇಕು ನಾವು? ಈಗ ಈ ಜ್ಞಾನ ಎಲ್ಲ ಯಾಕೆ ಬೇಕು ಅಂತ? ಯಾಕೆ ಬೇಕು ಅಂತಂದ್ರೆ ಒಳ್ಳೇದೇನಿದೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಮೇಲೆ ಕೆಟ್ಟದೇನಿದೆ ಅಥವಾ ಯಾವ್ದು ಉಪಯೋಗ ಇಲ್ವೋ ಅದನ್ನ ಬಿಡಬೇಕು. ಅದನ್ನ ನಿವೃತ್ತಿ ಆಗ್ಬೇಕು. ಒಳ್ಳೇದ್ರಲ್ಲಿ ಪ್ರವೃತ್ತಿ ಆಗ್ಬೇಕು. ಅದಕ್ಕೆ ಕಲಿತಾ ಇರ್ತೀವಿ. ಕೇವಲ ಪುಣ್ಯ ಬರುತ್ತೆ ನಮ್ಗೆ, ನಾವು ಕತೆ ಕೇಳ್ತಾ ಇದ್ವಿ ಒಂದೊಂದ್ರಲ್ಲೂ ಏನು ಪಾರಸಿಕತೆ ಅಂತ. ಆ ತರದಲ್ಲಿ ಅದ್ ತಿಳ್ಕೊಳ್ಬೇಕು. ತುಂಬಾ ಫಲದಾಯಕವಾದಂತದ್ದೇ ಇದು. ಆದ್ರೆ ಇದನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತಗೊಂಬರೋ ಪ್ರಯತ್ನ ಮಾಡ್ಬೇಕು. ಅದು ಮಾಡಿದಾಗ ಭಗವಂತನ ಸಂತೋಷವಾಗುತ್ತೆ, ಇನ್ನು ಹೆಚ್ಚಿನ ಫಲ ಸಿಗುತ್ತೆ. ನಾನು ಶ್ಲೋಕ ಹೇಳ್ಬೇಕಾಗಿ ಬಂದ್ರೆ ಅಥವಾ ಬೇರೆ ಹೇಳ್ಕೊಟ್ಟಾಗ ಎಲ್ಲೂ ಜೋರಾಗಿ ಹೇಳಿದ್ರು ಅಭ್ಯಾಸ ಮಾಡಿ. ಮೆತ್ತಿಗೆ ಹೇಳ್ಬಾರ್ದು, ಮನಸ್ಸಲ್ಲಿ ಹೇಳ್ಕೋಬಾರ್ದು. ಮೋಘಾಚ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೋಘ ಜ್ಞಾನ ಅಂತಂದ್ರೆ ಇನ್ನು ಜ್ಞಾಪಕ ಬಂತು. ರಾಮಕೃಷ್ಣ ಪರಮಹಂಸರು ದೊಡ್ಡ ಆಧ್ಯಾತ್ಮಿಕ ಸಾಧಕರು, ದೊಡ್ಡ ದೈವಭಕ್ತರು. ಒಬ್ಬ ಅವರ ಹತ್ರಕ್ಕೆ ಬರ್ತಾನೆ. ಬಂದು ನೋಡಿ, ನಾನು 20 ವರ್ಷ ಕಷ್ಟಪಟ್ಟು ಏನು ಕಲ್ತಿದ್ದೀನಿ ನೋಡಿ ಅಂತ. ಏನ್ ಮಾಡ್ತೀಯಪ್ಪ ಅಂತಂದಾಗ ಅವನು ಗಂಗಾ ನದಿಯನ್ನ ಆರಾಮಾಗಿ ನೀರ್ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾನೆ. ನಾವು ನೆಲದ ಮೇಲೆ ನಡೆದಂಗೆ ನೀರ್ ಮೇಲೆ ನಡೆದ್ಬಿಡ್ತಾನೆ. ಹೆಂಗಿತ್ತು ಅಂತ ಕೇಳ್ತಾನೆ. ಏನು ವಿದ್ಯೆ ಕಲ್ತಿಯಪ್ಪ? ಎಷ್ಟು ವರ್ಷ ಕಷ್ಟಪಟ್ಟು? 20 ವರ್ಷ ಇದಕ್ಕೆ ನಾನು ಮಾಡಿದ್ದೀನಿ ಯೋಗ ಸಾಧನೆ ಅಂತ. ಆಗ ಅವ್ರು ಹೇಳ್ತಾರೆ, ನೀನ್ 20 ವರ್ಷ ಮಾಡೋ ಯೋಗ ಸಾಧನೆ ಬೆಲೆ ಎಷ್ಟು ಗೊತ್ತಾ? ಎಷ್ಟು ಅಂತಂದ್ರೆ ಅದ್ರ ಬೆಲೆ ಹಳೆ ಕಾಲದಲ್ಲಿ 4 ಆಣೆ ಅಂತ ಹೇಳ್ತಾರೆ, 25 ಪೈಸೆ. ಏನ್ ಹಿಂಗಂತಿಲ್ಲ ಅಂತ. ಹೌದ್ ನೋಡು, ನೀನ್ ಮಾಡ್ದಂಗೆ ನಾನ್ ಮಾಡ್ಲಾ ಅಂತ. ಮಾಡು ಅಂತ. ಅವ್ರು ಏನ್ ಮಾಡ್ತಾರೆ, ದೋಣಿ ತಗೊಂಡು ದೋಣಿ ಅವ್ನಿಗೆ 25 ಪೈಸಾ ಕೊಡ್ತಾರೆ. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹಳೆ ಕಾಲ. ಇವತ್ತಾದ್ರೆ ₹20 ಇರುತ್ತೆ. ಅದಕ್ಕೆ 20 ವರ್ಷ ಒದ್ದಾಡದ? ವೇಸ್ಟ್ ಕಳೆದಂತ ಆಯುಸ್ ಮತ್ತೆ ಬರುತ್ತಾ? ಅದಕ್ಕೆ ಅದನ್ನೇ ಮೋಘ ಜ್ಞಾನ ಅಂತ, ಬೇಡಿ ಇರತಕ್ಕಂಥ ಜ್ಞಾನ. ಏನೋ ಮ್ಯಾಜಿಕ್ ಮಾಡ್ತೀನಿ, ಅದು ಮಾಡ್ತೀನಿ, ಪವಾಡಗಳು ಮಾಡ್ತೀವಿ. ಯಾತಕ್ ಬೇಕು ಇವೆಲ್ಲ ಕೂಡ? ಆಯ್ತು, ಹೆಸರು ಪ್ರಸಿದ್ಧಿ ಕೀರ್ತಿ ಬಂದ್ಬಿಡುತ್ತೆ ಏನಕ್ಕೋಸ್ಕರ ಮಾಡ್ತೀವಾ? ಓ, ಇಂಥ ದೊಡ್ಡ ವ್ಯಕ್ತಿನ ನೋಡೇ ಇಲ್ಲ ನಾನು, ಪೇಪರ್ ಎಲ್ಲ ಫೋಟೋ ಬಂತು, ಸಾವಿರಾರು ಜನ ಶಿಷ್ಯರಾದ್ರು, ಏನು ಖುಷಿಯೋ ಖುಷಿ ಅಂತಿರ್ತಾರೆ. ಅದು ಮೋಘ ಜ್ಞಾನವೇ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಎಷ್ಟು ಜನ ಜ್ಞಾಪಕ ಇಟ್ಕೊಂಡಿರ್ತಾರೆ? ಮಹಾನ್ ವ್ಯಕ್ತಿ ಆದ್ರೆ 1000 ವರ್ಷ ಮರೆಯಲ್ಲ. ಸಾಮಾನ್ಯ ವ್ಯಕ್ತಿ ಆದ್ರೆ ಅವ್ರು ಸತ್ತ ಮೇಲೆ 12 ದಿವಸ ತಿಥಿ ಮಾಡಿದ್ರೆ ಮರ್ತು ಹೋಯ್ತಾರೆ. ಅಲ್ಲಿಗೆ ಅವರು ಅತೀತಮಯ ಸಮಾಗಯಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವ್ಯರ್ಥವಾದಂತ ಆಸೆಗಳು, ವ್ಯರ್ಥವಾದಂತ ಜ್ಞಾನ ಸಂಪಾದನೆ ಮಾಡಕ್ಕೆ ಸಮಯನ ವೇಸ್ಟ್ ಮಾಡಬಾರ್ದು. ಪ್ರತಿನಿತ್ಯ ಕೂಡ ಒಳ್ಳೊಳ್ಳೆ ಸಂಖ್ಯೆ ಕಲ್ತ್ಕೊಳ್ತಾ ಇರ್ಬೇಕು ಅಂತ ತಾತ್ಪರ್ಯ. 13ನೇ ಶ್ಲೋಕ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಂ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಈಗ ಮಹಾತ್ಮಾನಃ ತು ಅಂದ್ರೆ ಆದರೆ, ಮಹಾತ್ಮಾನಃ ತು ಮಹಾತ್ಮರಾದರೋ ಅಂತ. ಮಾಂ ನನ್ನನ್ನು, ಹೇ ಪಾರ್ಥ, ದೈವೀಂ ಪ್ರಕೃತಿ ಆಶ್ರಿತಾಃ ದೈವಿ ಪ್ರಕೃತಿಯನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಮಾತು. ದೈವಿ ಪ್ರಕೃತಿಯನ್ನ ಅಂತಂದ್ರೆ ಸದಾಕಾಲ ಭಗವತ್ ಚಿಂತನೆ, ಏನ್ ಮಾಡಿದ್ರು ಒಳ್ಳೇದ್ ಮಾಡಬೇಕು ಅಂತ ಇಂಥದ್ದೆಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಮಹಾತ್ಮರು. ಮಹಾತ್ಮರು ಅಂದ್ರೆ ಮಹಾನ್ ಆತ್ಮ. ಆತ್ಮ ಅಂದ್ರೆ ದೊಡ್ಡ ಮನಸ್ಸು ಇಟ್ಕೊಂಡಿರ್ತಕ್ಕಂಥವ್ರು, ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು.
ಅವ್ರು ಹೇಗಿರ್ತಾರೆ ಬದುಕಿನಲ್ಲಿ ಅಂತಂದ್ರೆ ಭಜಂತಿ ಅನನ್ಯ ಮನಸಃ, ಅನನ್ಯವಾಗಿ ಅನನ್ಯವಾದಂತ ಮನಸ್ಸಿನಿಂದ. ಅನನ್ಯ ಅಂತಂದ್ರೆ ಅನ್ಯ ಅಂತಂದ್ರೆ ಬೇರೆ, ಅನನ್ಯ ಅಂದ್ರೆ ಬೇರೆ ಅಲ್ಲದೆ, ಅನನ್ಯ ಅಂತ ಮನಸ್ಸಿನಿಂದ ಅದನ್ನ ಭಜಂತಿ ನನ್ನನ್ನು ಭಜಿಸುತ್ತಾರೆ. ಭಜಿಸುವುದು ಅಂದ್ರೆ ಚಿಂತಿಸುವುದು, ಪೂಜೆ ಮಾಡುವುದು, ಆಲೋಚನೆ ಮಾಡುವುದು ಎಲ್ಲ ಆಗುತ್ತೆ. ಭಜಂತ್ಯೆ ಅನನ್ಯ ಮನಸಃ, ಮನಸಃ ಜ್ಞಾತ್ವ ಭೂತಾದಿ ಮವ್ಯಂ. ಜ್ಞಾತ್ವರ ತಿಳ್ಕೊಂಡು, ಏನ್ ತಿಳ್ಕೊಂಡು ಅಂದ್ರೆ ಭೂತಾದಿ ಮವ್ಯಯಂ, ಎಲ್ಲಾ ಭೂತಾದಿಗಳಿಗೆ ನಾನೇ ಕಾರಣ, ಜೀವರಾಶಿಗಳಿಗೆ ಅವರ ಕಾರಣ, ನಾವು ಕಾರ್ಯ, ಕಾರಣ ಕಾರ್ಯ. ಮತ್ತು ಅವ್ಯಯಂ, ಅವಿನಾಶಿ ಆಗಿರ್ತಕ್ಕಂಥ ಭಗವಂತನ ತಿಳ್ಕೊಂಡು ಪೂಜಿಸ್ತಾರೆ. ಕಾರ್ಯ ಕಾರಣ ಸಂಬಂಧ ಅಂತ ಶಾಸ್ತ್ರದಲ್ಲಿ ಬರುತ್ತೆ. ಏನಂಗಂದ್ರೆ ಅಂದ್ರೆ ಯಾವುದೇ ಒಂದು ಕೆಲಸ ಆಗ್ಬೇಕಾಯ್ತು, ಕೆಲಸ ಆಯ್ತು ಅಂತಂದ್ರೆ ಅದರಿಂದ ಒಂದು ಕಾರಣ ಇರುತ್ತೆ. ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಉದಾಹರಣೆಗೆ ಒಂದು ಮರ ಆಯ್ತು, ಬಿದ್ದೋಯ್ತು, ಜಿಗಿದಾಗ ಬಿದ್ದೋಯ್ತ್ರಿ, ಈ ಜಿಗಿದಾಗಿ ಬೀಳಲ್ಲ ರೀ ಅದು. ಅದ್ರ ಬೇರ್ನ ಇಲಿ ಕಚ್ಚಾಗಿರುತ್ತೋ ಅಥವಾ ಮಳೆ ಬಂದು ಬೇರೆ ಮಣ್ಣೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ, ಬೀಳುತ್ತೆ. ಕಾರಣ ಇದೆ. ಯಾವ ಕಾರ್ಯವು ಇದ್ದಕ್ಕಿದ್ದಾಗೆ ಆಗೋದೇ ಇಲ್ಲ, ನಾವು ಅನ್ಕೊಳ್ಳೋದಷ್ಟೇ. ಯಾಕಂದ್ರೆ ನಮ್ಗೆ ತಿಳುವಳಿಕೆ ಇರೋದಿಲ್ಲ. ಅದೇ ರೀತಿಯಲ್ಲಿ ಭಗವಂತನ ಬಗ್ಗೆ ತಿಳ್ಕೊಂಡಾಗ ಅವನ ಕಾರಣ, ನಾವೆಲ್ಲ ಕಾರ್ಯ ಅಂತ ತಿಳ್ಕೊಂಡ್ರೆ ಅನೇಕ ಸಂಗತಿಗಳು ನಡೆಯುತ್ತೆ. ದೈವ ಸಂಕಲ್ಪ ಅನ್ಕೊಂಡು ಚೆನ್ನಾಗಿರ್ತಾರೆ ಭಕ್ತ. ಭಜಂತಿ ಅನನ್ಯ ಮನಸಃ ಜ್ಞಾತ್ವ ಭೂತಾದಿ ಮೌಲ್ಯಂ, ಜೀವರಾಶಿಗಳನ್ನು ತಿಳ್ಕೊಂಡು ಎಲ್ಲ ಅದಕ್ಕೆ ಕಾರಣ ಭಗವಂತ, ಅವನು ಅವ್ಯಯ ಅವಿನಾಶಿ ಅಂತ ತಿಳ್ಕೊಂಡು ನನ್ನನ್ನು ಭಜಿಸುತ್ತಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ, ಅಥವಾ ಅದ್ರ ಬದಲು ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. 14ನೇ ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತಹ ಮಾಂ ಯತಂತಹ ಚ ದೃಢವ್ರತಾಃ ನಮಸ್ಯಂತಹ ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಯಾವುದು ಗೋರಖ್ಪುರ ಪುಸ್ತಕದಲ್ಲಿ ಒಂದ್ ಸ್ವಲ್ಪ ತಪ್ಪಿದೆ. ಅಲ್ಲಿ ಭಜನ್ ನಮಸ್ಯಂತಶ್ಚ ಮಾಂ ಅಂತಿರ್ಬೇಕಾಯ್ತು, ಬರೀ ಮಾ ಅಂತಿದೆ. ಒಂದ್ 0 ಹಾಕೊಳ್ಳಿ ಪಕ್ಕದಲ್ಲಿ. ಸತತಂ ಕೀರ್ತಯಂತಹ ಮಾಂ, ಹಂಗೆ ಅರ್ಥವಾಗ್ತಾನೆ, ಅರ್ಥ ಹೇಳಿದಿರ ಕೊಡಲ್ವಾ. ಮಾಂ ನನ್ನನ್ನು ಸತತಂ ಕೀರ್ತಿಯಂತ, ಸತತವಾಗಿ ಕೀರ್ತಿ ಮಾಡ್ತಿರ್ತಾರೆ. ಯಾರು ಅಂದ್ರೆ ಯತಂತಹ, ಚ ಅಂದ್ರೆ ಮತ್ತು, ಯತಂತಹ ದೃಢವೃತಾಹ ಚ ಯತಂತಹ. ಯತಂತಹ ಅಂದ್ರೆ ಯತ್ನ ಮಾಡ್ತಾ ಇರ್ತಕ್ಕಂಥವ್ರು. ಏನ್ ಯತ್ನ ಮಾಡ್ತಿದ್ದಾರೆ? ಜೀವನದಲ್ಲಿ ಕೆಲವೆಲ್ಲ ಸಾಧನೆ ಮಾಡೋಕ್ಕಾಗ, ಏಂದ್ರೆ ನಮ್ಮಲ್ಲಿರತಕ್ಕಂಥ ದುರ್ಗುಣಗಳನ್ನ ಕಿತ್ತಿ ಬಿಸಾಕ್ಬೇಕು, ಸದ್ಗುಣಗಳನ್ನ ರೂಢಿಸ್ಕೊಳ್ಬೇಕು. ಈತ ಪ್ರಯತ್ನ ಮಾಡ್ತಿದ್ರೆ ಅಂತವ್ರಿಗೆ ಯತ್ನ ಮಾಡ್ತಿದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅರ್ಥ. ಅದಕ್ಕೆ ಯತಂತಹ ಅಂತ. ಪ್ರಯತ್ನ ಮಾಡದೆ ಆಗೋದಿಲ್ಲ ಕೆಲಸ. ಈಗ ಬೆಳಗಾಗಿದ್ದು ಯೋಗ ಮಾಡಕ್ ಕೂತಿದ್ದೆ, ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಅಭ್ಯಾಸ ಮಾಡ್ಕೊಳ್ಳೋ ತನಕ ತುಂಬಾನೇ ಕಷ್ಟ. ಯತ್ನ ಮಾಡ್ತಾನೇ ಇರ್ಬೇಕು. 2 ದಿವಸ ಬಿಟ್ಬಿಡಿ, 3 ದಿವಸ ಮಾಡಕ್ಕೆ ಅನ್ಸ್ಬಾರ್ದು. ಅದೇ ರೀತಿಯಲ್ಲಿ ಭಗವಂತನ ಬಗ್ಗೆ ಚಿಂತನೆ, ಆಲೋಚನೆಗಳು ಇವೆಲ್ಲವೂ ಕೂಡ ಹಾಗೇನೆ. ಅದರಿಂದ ಯತ್ನ ಮಾಡ್ತಾ ಇರ್ಬೇಕು. ಮತ್ತೆ ದೃಢವ್ರತಿಗಳಾಗಿರ್ಬೇಕು. ದೃಢವ್ರತಿಗಳು ಸಂಕಲ್ಪ ಮಾಡಿದ್ವಿ ಅಂತ ಮಾಡೇ ಮಾಡ್ತೀವಿ ಅಂತಕ್ಕಂಥ ಇರ್ಬೇಕು. ಸೊ ಇದೆರಡರಲ್ಲೂ ನಾವು ಬಹಳ ದುರ್ಬಲರಾಗಿರ್ತೀವಿ. ನಾವು ಅನ್ಕೊಂಡಂಗೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಕೋಪಿಸ್ಕೊಳ್ಳಲ್ಲ ಅಂತ ಅನ್ನೋದು ಅನ್ಕೊಂಡ್ವಿ ಅಷ್ಟೇ. ಆದ್ರೆ ದೃಢವ್ರತಿಗಳಾಗ್ಲಿಲ್ಲ. ಒಂದು ಅರ್ಧ ಗಂಟೆಗೆ ಒಂದು ಎಷ್ಟು ಸಿಡ್ಕಾಡಿದ್ವಿ, ಕೂಗಾಡಿದ್ವಿ, ಕೊನೆಗೆ ಶಾಂತವಾದ್ವಿ. ಇದೆಲ್ಲ ಯಾಕೆ ಬೇಕು? ಅದಕ್ಕೆ ಇದೆಲ್ಲ ಅಭ್ಯಾಸ ಮಾಡಬೇಕು. ಸಾಧನೆಯಿಂದ ಬರುತ್ತೆ ಹೊರತು ಶಬ್ದಾರ್ಥ ತಿಳ್ಕೊಂಡ್ರು ಏನು ಪರಿಣಾಮ ಆಗೋದಿಲ್ಲ. ನಾವು ಸಾಧನೆ ಮಾಡಬೇಕು. ಯತಂತಹ ಚ ದೃಢವ್ರತ ಅಂತ ಅವರು, ಯಾರು ಈ ತರ ಸ್ವಭಾವ ಇರುತ್ತೋ ಅಂತವ್ರು ಸತತಂ ಕೀರ್ತೆಯಂತಹ ಮಾಂ, ಸತತವಾಗಿ ನನ್ನ ಕೀರ್ತಿಸ್ತಿರ್ತಾರೆ. ಕೀರ್ತನೆ ಮಾಡೋದು ಅಂತಂದ್ರೆ ಕನ್ನಡದ ಕೀರ್ತನೆ ಇಟ್ಕೊಂಡು ಹಾಡು ಹೇಳ್ತಾ ಕೂತಿರ್ತಾರೆ 24 ಗಂಟೆ. ಅಡಿಗೆ ಮಾಡಲ್ಲ, ಉಪ್ಪಿಟ್ಟು ಮಾಡಲ್ಲ, ತಿಂಡಿ ಮಾಡಲ್ಲ, ಏನ್ ಕೆಲಸ ಮಾಡಲ್ಲ.
ಆ ರೀತಿ ಅಲ್ಲ ಕೀರ್ತಿ ಅಂತಂದ್ರೆ ಭಗವಂತನ ಒಂದು ಒಂದು ಮಾಯೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ. ಏನೋ ಕೆಲಸ ಆಗ್ಬೇಕಾಯ್ತು ಆಗ್ಲಿಲ್ಲ. ಫುಲ್ಲು ಟುಸ್ ಆಗ್ಬಿಡ್ತಾರೆ. ಯಾಕಾಗಿಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ಮುಂದೇನೋ ಒಳ್ಳೆ ಕೆಲಸ ಆಗ್ಬೇಕಾಗುತ್ತೆ ಅದಕ್ಕೋಸ್ಕರ ಇದಾಗಿರುತ್ತೆ. ಇದಕ್ಕಿಂತ ತುಂಬಾ ಚೆನ್ನಾಗಂತ ಕೆಲಸ ಇರುತ್ತೆ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಭಗವಂತನ ಗುಣಗಾನ ಮಾಡ್ತಕ್ಕಂಥದ್ದು ಯಾವಾಗ ಅರ್ಥ ಆದಾಗ, ಅದ್ಭುತ ಸಂಗತಿಗಳನ್ನು ತಿಳ್ಕೊಂಡಾಗ ಬರುತ್ತೆ. 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ಬರುತ್ತದೆ. ಭಗವಂತನ ಅದ್ಭುತಗಳನ್ನ ಎಂತಹ ಅದ್ಭುತಪ್ಪ ಅಂತ ಅನ್ಸುತ್ತೆ. ಅದೆಲ್ಲ ತಿಳ್ಕೊಂಡ್ರೆ ಅವಾಗ ಅದನ್ನ ಕೀರ್ತನೆ ಮಾಡೋದು ಅಂತ ಅರ್ಥ. ಅವರ ಮಹಿಮೆಗಳನ್ನ ಚಿಂತನೆ ಮಾಡೋದಕ್ಕೆ ಕೀರ್ತನೆ ಅಂತಾರೆ. ನಮಸ್ಯಂತಹ ಚ ಮತ್ತು ನಮಸ್ಯಂತಹ ನಮಸ್ಕಾರ ಪದೇ ಪದೇ ನಮಸ್ಕಾರ ಮಾಡ್ತಿರ್ತಾರೆ. ನಮಸ್ಕಾರ ಅಂದ್ರೇನು? ನ ಮಮ ಅಂತ. ಮಮ ಅಂದ್ರೆ ನಂದು. ಇದ್ಯಾವುದು ನಂದಲ್ಲಪ್ಪ, ಎಲ್ಲ ನಿನ್ನ ಅನುಗ್ರಹ ಅಂತ ಭಗವಂತನಿಗೆ ಶರಣಾಗತಕ್ಕೆ ನಮಸ್ಕಾರ ಅಂತ. ನಮ್ಗೆ ಯಾರೋ ರಸ್ತೆ ಸಿಗ್ತಾರೆ ನಮಸ್ತೆ ಅಂತೀವಿ. ನಮಸ್ತೆ ಅಂದ್ರೆ ಏನು? ತೇ ಅಂದ್ರೆ ನಿನಗೆ, ನಮಃ ನಾನು ನಿನಗೆ ನಮಸ್ಕಾರ ಮಾಡ್ತೀನಿ ಅಂತಂದ್ರೆ ಎಲ್ಲ ನಿನ್ನ ಸ್ನೇಹದಿಂದ, ನಿನ್ನ ವಿಶ್ವಾಸದಿಂದ, ನಿನ್ನ ಪ್ರೀತಿಯಿಂದ ನಾನು ಇದ್ದೀನಪ್ಪ. ನಂದೇನೂ ಇಲ್ಲ ಇಲ್ಲಿ ಅಂತ. ನ ಮಮ ಅಂತ. ಅದಕ್ಕೆ ನಮಸ್ಕಾರ ಅಂತ. ಇದೇ ಬೆಳ್ಕೊಂಡು ಹೋಗಿ ನಮಸ್ಕಾರ ನಮಸ್ತೆ ಆಗಿದ್ದು. ಅದು ಕೊನೆಗೆ ಎಲ್ಲಿ ತನಕ ಅಂತ ಅರಬ್ ದೇಶ ತನಕ ಹೋಗಿ ಅದು ನಮಾಜ್ ಅಂತ ಆಗಿದೆ. ಅವ್ರು ಮಾಡೋ ನಮಾಜು ಅದೇ ಕೆಲಸ. ನಂದಲ್ಲ ಅಂತ ಅನ್ನೋದಕ್ಕೆ. ನಮ್ದೇ ಹೆಚ್ಚಿಗೆ ಕೊಡೋರು ಎಲ್ಲ ಇಲ್ಲಿಂದ ಹೋಗಿರೋದೇ ಎಲ್ಲ ಕೊಡೋ ಜ್ಞಾನ. ನಮಸ್ಯಂತಹ ಚ ಮಾಂ ನನ್ನನ್ನು ಭಕ್ತಿಯಿಂದ. ಆಮೇಲೆ ನಿತ್ಯಯುಕ್ತಾಹ. ನಿತ್ಯ ಅಂದ್ರೆ ಯಾವಾಗ್ಲೂ ಅಂತ. ಅನೇಕ ಕಡೆ ಬರುತ್ತೆ ನಿತ್ಯ ಅಂದ್ರೆ ಯಾವಾಗ್ಲೂ, ಅನಿತ್ಯ ಅಂತಂದ್ರೆ ಟೆಂಪರರಿ ಅಂತ. ನಿತ್ಯಯುಕ್ತಾಹ ಯಾವಾಗಲೂ ಕೂಡ ಯುಕ್ತ ಅಂದ್ರೆ ಇದರ ಭಕ್ತಿಯಿಂದ ಕೂಡ್ಕೊಂಡಂತವ್ರು ಉಪಾಸತೆ ನನ್ನನ್ನು ಉಪಾಸನೆ ಮಾಡ್ತಿರ್ತಾರೆ. ಉಪಾಸನಾ ಮಾಡೋದು ಅಂತ ಅರ್ಥ ಏನು? ಆಸನ ಅಂದ್ರೆ ಕೂತ್ಕೊಳ್ಳೋದು, ನಮಗೆಲ್ಲ ಗೊತ್ತು. ಉಪ ಅಂದ್ರೆ ಎತ್ತರದ ವಿಚಾರ. ಉಪ್ಪರಿಗೆ ಭಗವಂತನ ಬಗ್ಗೆ ಎತ್ತರದ ವಿಚಾರಗಳನ್ನು ಮೌಲ್ಯಯುತವಾದ ವಿಚಾರಗಳನ್ನ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಭಗವಂತನ ಕುರಿತು ಆಲೋಚನೆ ಮಾಡ್ತಾರೆ. ಎರಡು ಒಂದೇ ಅರ್ಥ. ಮತ್ತೆ ತುಂಬಾ ಹತ್ತಿರದಲ್ಲಿ ಉಪ ಅಂದ್ರೆ ಹತ್ತಿರನೂ ಹೌದು. ಈಗ ಕೆಂಗೇರಿ ಬೆಂಗಳೂರಿಗೆ ಉಪನಗರ ಅಂತ ಕರೀತಾರೆ. ಯಾಕಂದ್ರೆ ಉಪನಗರ ಬೆಂಗಳೂರು ಹತ್ತಿರದಲ್ಲಿ ಅಂತ. ಉಪ ಅಂದ್ರೆ ಹತ್ರನೂ ಹೌದು, ಎತ್ತರನೂ ಹೌದು. ಅದನ್ನ ಮಾಡ್ತಾ ಇರ್ತಾರೆ ಯಾರೋ ಭಕ್ತರು. ಆಗ ಅವರು ಅವ್ರಿಗೆ ಸಿದ್ಧಿ ಆಗುತ್ತದೆ ಅಂತ. ಸಿದ್ಧಿ ಆಗುತ್ತದೆ, ದೇರ್ ಲೈಫ್ ವಿಲ್ ಬಿ ಯೂಸ್ಫುಲ್. ಯಶಸ್ವಿ ಜೀವನ ನಡೆಸುವಂತಾಗತ್ತೆ. ಸತತಂ ಕೀರ್ತಯಂತಹ ಮಾಂ ಯತಂತಶ್ಚ ದೃಢೌ ವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತಿ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತಿ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಚ ಅಪಿ ಅನ್ಯೇ. ಅದು ಚಾಪ್ಯನ್ಯೇ ಅಂತಿದೆ. ಚಾಪ್ಯನ್ಯ ಅಂದ್ರೆ ಏನು ಅರ್ಥವಾಗ? ಚ ಅಪಿ ಅನ್ಯೇ. ಚ ಅಂದ್ರೆ ಮತ್ತು, ಅಪಿ ಅಂದ್ರೆ ಕೂಡ, ಅನ್ಯ ಅಂದ್ರೆ ಬೇರೆ. ಯಜಂತಹ ಮಾಂ ಉಪಾಸತೆ ಏಕತ್ವೇನ ಪೃಥಕ್ವೇನ ಪೃಥಕ್ವೇನ ಬಹುಧಾ ವಿಶ್ವತಃ ಮುಖಂ ಅಥವಾ ವಿಶ್ವತೋ ಮುಖಂ. ಅಂದ್ರೆ ಅನ್ಯೇ ಅಂತಂದ್ರೆ ಇಲ್ಲಿ ಅನ್ಯೇ ಇನ್ನು ಕೆಲವರು ಅಂತ. ಒಂದು ಜನದ ಇನ್ನೂ ಕೆಲವರು ಗುರು ಮಾಡ್ತಾರೆ. ಇನ್ನೂ ಕೆಲವರು ಇರ್ತಾರೆ. ಅವರು ಅನ್ಯೇ ಮಾಂ ನನ್ನನ್ನು ಜ್ಞಾನಯಜ್ಞದ ಮೂಲಕವಾಗಿ, ಅಂದ್ರೆ ಜ್ಞಾನವನ್ನ ಅಧ್ಯಯನ ಮತ್ತು ಅಧ್ಯಾಪನ ಚೆನ್ನಾಗಿ ಮಾಡ್ಬೇಕು. ಅಂದ್ರೆ ಚೆನ್ನಾಗಿ ಓದ್ಬೇಕು, ತಿಳ್ಕೊಳ್ಬೇಕು. ಆಮೇಲೆ ಅಧ್ಯಾಪನ ಮಾಡಬೇಕು, ಅಂದ್ರೆ ಬೇರೆಯವ್ರಿಗೂ ಹೇಳ್ಕೊಡ್ಬೇಕು, 4 ಜನಕ್ಕೆ ಹೇಳ್ಕೊಡ್ಬೇಕು. ಅದಕ್ಕೆ ಅಧ್ಯಾಪನ ಅಂತ. ಅದೆರಡೂ ಮಾಡತಕ್ಕಂಥದ್ದಕ್ಕೆ ಜ್ಞಾನಯಜ್ಞ ಅಂತ ಕರೀತಾರೆ. ಇವಾಗ ನಾವೆಲ್ಲ ಭಾಗವಹಿಸ್ತಾ ಇರೋದು ಅದರಲ್ಲಿ ಗೀತಾ ಜ್ಞಾನ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ವಿ. ಇದೊಂದು ಯಜ್ಞ ಇದೆ. ಯಜ್ಞ ಅಂದ್ರೆ ಪೂಜೆ ಅಂತ ಅರ್ಥ. ಜ್ಞಾನ ಯಜ್ಞದಲ್ಲಿ ಮತ್ತೆ ಏಕತ್ವೇನ ಯಜಂತಹ ಅಪಿ ಅಂದ್ರೆ ಏಕತ್ವೇನ ಅಂದ್ರೆ ಒಂದೇ ರೀತಿಯಾಗಿ, ಅಂದ್ರೆ ನಿರಂತರವಾಗಿ ಒಂದು ಅರ್ಥ. ಇನ್ನೊಂದು ಏಕತ್ವೇನ ಅಂತಂದ್ರೆ ಏಕಾಗ್ರ ಚಿತ್ತದಿಂದ ಯಜಂತಹ ಅಪಿ
ಎಂತ ಪೂಜೆ ಮಾಡ್ತಿದ್ರೂ ಕೂಡ ಅವರು ಚ ಮತ್ತು ಬಹುಧಾ ವಿಶ್ವತೋಮುಖಂ ಪೃಥಕ್ವೇನ ಉಪಾಸತೆ. ಹೀಗೆ ಮಾಡಿದ್ರು ಕೂಡ ಅನೇಕ ಪ್ರಕಾರದಂತಹ ಬೇರೆ ಬೇರೆ ವಿಶ್ವತೋಮುಖಂ ಅಂದ್ರೆ ಭಗವಂತನ ಅನಂತ ರೂಪಗಳಿದೆಯಲ್ಲ ಅದನ್ನ ಪೃಥಕ್ವೇನ ಉಪಾಸತೆ ಬೇರೆ ಬೇರೆ ರೀತಿಯಿಂದ ಉಪಾಸನೆ ಮಾಡ್ತಾರೆ. ಅದಕ್ಕೆ ಸಮನಾಗತಿ. ಜ್ಞಾನಯಜ್ಞ ಮಾಡಿದ್ರೆ ಭಗವಂತನ ನಾನಾ ರೂಪಗಳನ್ನ ಪೂಜೆ ಮಾಡಿದಷ್ಟು ಫಲ ಸಿಗತ್ತೆ. ಪೃಥಕ್ ಅಂದ್ರೆ ಬೇರೆ ಬೇರೆ ಅಂತ ಉಪಾಸನೆ ಮಾಡುತ್ತಾರೆ. ಅಲ್ಲ ಇನ್ನೊಂದು ಅರ್ಥ ಏನಂತಂದ್ರೆ ಜ್ಞಾನಯಜ್ಞದಿಂದ ಮಾಡ್ತಕ್ಕಂಥವ್ರು ಕೆಲವರು, ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಭಗವಂತನ ಸೇವೆ ಮಾಡ್ತಾರೆ. ಸೇವೆ ಒಂದೇ ರೀತಿ ಮಾಡಬೇಕು ಅಂತಕ್ಕಂಥದ್ದು ಏನು ಶಾಸ್ತ್ರದಲ್ಲಿ ಇಲ್ಲ. ನಮ್ಮ ಅಭಿರುಚಿಗೆ ತಕ್ಕಂತೆ, ನಮ್ಮ ಸ್ವಭಾವಕ್ಕೆ ತಕ್ಕಂತೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಸೇವೆ ಮಾಡೋದು ಅಂತಂದ್ರೆ ನಿಸ್ವಾರ್ಥವಾಗಿ ಮಾಡ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ಪೂಜೆ ಅಂತ ಅನಿಸ್ಕೊಡುತ್ತೆ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತಿ. ಯಜಂತಹ ಅಂದ್ರೆ ಯಾಜಿಸುತ್ತಾರೆ ಅಂದ್ರೆ ಪೂಜಿಸುತ್ತಾರೆ. ಮಾಂ ಉಪಾಸತಿ ನನ್ನನ್ನು ಉಪಾಸನೆ ಮಾಡುತ್ತಾರೆ. ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ. ವಿಶ್ವತೋಮುಖಂ ಇಡೀ ಜಗತ್ತಿನ ಮುಖವಾದ ಮುಖವಾಣಿಯಾದ ಇಡೀ ಜಗತ್ತಿಗೆ ನಾಯಕನಾದಂತ ಅಂತ. 14ನೇ ಶ್ಲೋಕ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮೌಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಂ ಅಗ್ನಿ ಅಹಂ ಹುತಂ. ಅಹಂ ಅಂದ್ರೆ ನಾನು ಅಂತ ವಿಕಾಸ್ ಕಡೆ ಬಂದಿದೆ ಅದು. ಅಹಂ ಕ್ರತುಹು ನಾನೇ ಕ್ರತು. ಕ್ರತು ಅಂತಂದ್ರೆ ಮಾಡುವುದು, ಎಲ್ಲವನ್ನು ಮಾಡ್ತಕ್ಕಂಥವನು. ನನ್ನ ಪ್ರೇರಣೆಯಿಂದಲೇ ಎಲ್ಲ ಕೆಲಸ ಮಾಡ್ತಾರೆ ಅಂತ ಅರ್ಥ. ಹಂಗ ಅರ್ಥ ಮಾಡ್ಕೊಳ್ಳಿ. ಅಹಂ ಕ್ರತು ಅಹಂ ಯಜ್ಞ. ನಾನು ಯಜ್ಞ ನಾನೇನೆ. ಯಜ್ಞ ನಾನೇನೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಜ್ಞ ಅಂದ್ರೆ ಜ್ಞಾನ. ಅಂದ್ರೆ ಯಾರು ಎಲ್ಲವನ್ನೂ ತಿಳ್ಕೊಂಡಿದ್ರು ಅವನು ಯಜ್ಞ ಅಂತ. ಸಮಸ್ತವನ್ನು ತಿಳ್ಕೊಂಡಿರ್ತಕ್ಕವನು ಸರ್ವಜ್ಞ. ಅದಕ್ಕೋಸ್ಕರ ಭಗವಂತನಿಗೆ ಯಜ್ಞ ಅಂತ ಹೆಸರು. ಅಹಂ ಯಜ್ಞ ನಾನು ಯಜ್ಞ. ಸ್ವದಾಹಂ ಸ್ವಧಾ ಅಹಂ. ಸ್ವಧಾ ಅಂದ್ರೆ ನಾವು ಏನ್ ಯಜ್ಞಗಳು ಮಾಡ್ಬೇಕಾದ್ರೆ ಆಹುತಿ ಹಾಕ್ತಿವಲ್ವಾ ಅದಕ್ಕೆ ಸ್ವಧಾ ಅಂತ ಕರೀತಾರೆ. ಆಹುತಿ ಕೂಡ ನಾನೇನೆ. ಅಹಂ ಔಷಧಂ ಔಷಧಿಯು ನಾನೇ. ಹಂಗಂದ್ರೆ ಏನು ಅಂದ್ರೆ ಸ್ವಧಾ ಅಂತಂದ್ರೆ ನಾವೇನು ಅರ್ಪಿಸ್ತೇವೆ, ತುಪ್ಪ ಹಾಕ್ತಿವಿ ತಿಳ್ಕೊಳ್ರಿ. ಆ ತುಪ್ಪ ಹಾಕ್ತಾ ಇರೋದು ನಾನು ಬರೀ ನಿಮಿತ್ತ ಆಗಿ ಹಾಕ್ತಾ ಇರೋದು. ತುಪ್ಪ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದಲ್ಲ. ಹೌದಾ? ಭಗವಂತ ಜಗತ್ತಿಗೆ ಹಸುವನ್ನು ಕೊಟ್ಟು ಅದನ್ನ ಆರೋಗ್ಯವಾಗಿಟ್ಟವರಿಂದ ಹಾಲು ಬರೋ ತರ ಮಾಡಿ ಆ ಹಾಲನ್ನ ಕಾಯಿಸಿ ಕೆಪ್ಪಾಕಿ ಮೊಸರು ಮಾಡಿ ಮತ್ತಿರ್ಗ ಅದನ್ನ ಕಡಿದು ಬೆಣ್ಣೆ ತೆಗೆದು ಹದವಾಗಿ ಕಾಯಿಸಿ ತುಪ್ಪ ಬರುತ್ತೆ. ಇಷ್ಟು ಪ್ರೋಸೆಸ್ ಇದೆ. ಯಜ್ಞ ನಾವು ಮಾಡ್ತಾ ಕೂತಿರೋರು ನಾವ್ ಅವೆಲ್ಲ ಎಲ್ಲಿ ಮಾಡ್ತೀವಿ? ನಾವು ಅದೆಲ್ಲ ನಾವು ಮಾಡಿದ್ದಲ್ವೇ ಅಲ್ಲ. ಭಗವಂತನ ಕೃಪೆಯಿಂದ ಆಗಿರತಕ್ಕಂತ ಸ್ವಧಾ ಅಲ್ಲ ಅದು ನಾನೇನೆ ಅಂತ. ನಾನೇನೆ ಅಂತಂದ್ರೆ ನನ್ನಿಂದಲೇ ಆಗಿರತಕ್ಕಂಥದ್ದು. ಭಗವಂತನಿಂದ ಪಡ್ಕೊಂಡಿದೀವಿ ಅಂತ ಭಾವ ಬರ್ಬೇಕು ನಮ್ಗೆ. ಅಹಂಕಾರ ಬಂದ್ಬಿಡುತ್ತೆ ಕೆಲವರಿಗೆ. ಏನ್ರಿ ನಾನು ನೋಡಿ 100 kg ತುಪ್ಪ ಹಾಕಿದೆ ಗೊತ್ತಾ ಮೊನ್ನೆ ದಿವಸ. ಏನ್ ಇವ್ರ ಅಪ್ಪನ ಮನೆಯಿಂದ ತಿಂತೆ ಅಲ್ಲ. ಇದೆಲ್ಲ ಭಗವಂತ ಕೊಡ್ತಿದ್ದಾನೆ ಅಂತಕ್ಕಂಥ ಭಾವ ಬರಬೇಕು. ಆಗ ಭಕ್ತಿ ಉತ್ಪನ್ನ ಆಗುತ್ತೆ. ಅಹಂ ಸದಾಹಂ ಅಹಂ ಔಷಧಂ ನಾನು ಔಷಧಿ ನಾನು ಅಂತ. ಔಷಧಿ ಅಂತಂದ್ರೆ ಏನು? ಔಷಧಿ ಅಂತಂದ್ರೆ ಅನೇಕ ಜನಕ್ಕೆ ಆರ್ತರಾಗಿರ್ತಾರೆ, ದುಃಖಾರ್ತರಾಗಿರ್ತಾರೆ. ದುಃಖ ಕಷ್ಟ ಇದಾಗ್ತಿರ್ತಾರೆ. ಅವ್ರಿಗೆ ಬೇಕಾಗಿರೋದೇನೋ ಔಷಧಿ ಬೇಕು. ಅವ್ರಿಗೆ ಔಷಧಿ ಅಂತಂದ್ರೆ ಅವ್ರಿಗೆ ಸಾಂತ್ವನ ಬೇಕು. ಅದು ಕೊಡ್ತಕ್ಕಂಥ ನಾನು ಅಂತ ಅದಕ್ಕೆ ಔಷಧಿ ಅಂತ. ಇವಾಗ ನಮ್ಗೆ ಕಾಯಿಲೆ ಆದಾಗ ಡಾಕ್ಟರ್ ಔಷಧಿ ಕೊಡ್ತಾರೆ. ಹೋಗ್ತಾನೆ ಡಾಕ್ಟರ್ ಕೊಡ್ತಕ್ಕಂಥ ಯಾವುದೋ ಒಂದು ಮಾತ್ರೆನೋ ಮತ್ತೊಂದು ಪಿಲ್ಸೋ ಎಲ್ಲ ಕೂಡ ನಮ್ಗೆ ಕ್ಯಾಪ್ಸೂಲ್ಸ್ ಇಂಜೆಕ್ಷನ್ ಅಂದ್ರೆ ನಮ್ಗೆ ವಾಸಿ ಆಗುತ್ತೆ ಅಂತ ಅದಕ್ಕೆ ಔಷಧಿ ಕರಿತೀವಿ. ಅದೇನೋ ನಮ್ಮ ಕಷ್ಟದಲ್ಲಿ ಅವ್ರು ನಮ್ಗೆ ಸಾಂತ್ವನ ಮಾಡಿಕೊಟ್ರು, ವಾಸಿ ಆಯ್ತು. ಹಾಗೇನೆ ನಾವು ದುಃಖದಲ್ಲಿ ಕಷ್ಟದಲ್ಲಿ ತೊಡಾಡ್ತಾ ಇದ್ದಾಗ ಅದೆಲ್ಲದಕ್ಕೂ
ಪರಿಹಾರ ಕೊಡ್ತಕ್ಕಂಥವ್ನು ಭಗವಂತ. ಅದಕ್ಕೆ ಔಷಧಿ ಅಂತ ಕರೀತಾರೆ. ಅದು ನಾನೇ ಅಂತಾನೆ ಭಗವಂತ ಕೊಡ್ತಾನೆ ಅಂತ. ಭಗವಂತನಿಂದ ಆಗುತ್ತೆ. ಅವನೇ ನೇರವಾಗಿ ಬಂದು ಕೃಷ್ಣ ಎದುರುಗಡೆ ಬಂದು ತಗೊಳಪ್ಪ ಅಂತ ಕೊಡೋದಿಲ್ಲ. ಹಂಗಾಗಲ್ಲ. ತನ್ನ ಭಕ್ತರ ಮೂಲಕ, ನಂಬಕಸ್ತರ ಮೂಲಕ ನಮಗೆ ಸಹಾಯ ಮಾಡಿ ಕಳಿಸ್ಕೊಡ್ತಾನೆ. ಅದರಿಂದ ಯಾವುದೇ ಒಳ್ಳೇದಾದಾಗ ನಮಗೆ ಭಗವಂತ ಕಳಿಸ್ಕೊಟ್ಟ, ಭಗವಂತನಿಂದ ಆಯ್ತು ಅಂತ ಅನ್ನೋ ಭಾವ ನಮ್ಗೆ ಇರ್ಬೇಕು. ಆಮೇಲೆ ಮಂತ್ರಃ ಅಹಂ. ಈ ಮಂತ್ರಗಳೆಲ್ಲ ಸೃಷ್ಟಿಯಾಗಿರೋದು ಭಗವಂತನಿಂದಲೇ. ಮಂತ್ರ ಅಂದ್ರೆ ಮನನಾಥ ತ್ರಾಯತೆ ಇತಿ ಮಂತ್ರಃ ಅಂತ. ಯಾವ ಒಂದು ಸಂಗತಿಯ ಹೇಳ್ತಾ ಇತ್ತು ಅಂತಂದ್ರೆ ತ್ರಾಯತೆ ಅಂದ್ರೆ ಕಾಪಾಡುತ್ತದೋ ಅದಕ್ಕೆ ಮಂತ್ರ ಅಂತಾರೆ. ಸೊ ಇದೆಲ್ಲ ನನ್ನಿಂದಲೂ ಉತ್ಪನ್ನ ಆಗಿರೋದು ಅಂತ. ಅಂದ್ರೆ ಮಂತ್ರಃ ಅಹಂ. ಅಹಂ ಏವ ಆಜ್ಯಂ. ಆ ತುಪ್ಪ ಏನಿದೆ, ಆಜ್ಯ ಅಂದ್ರೆ ತುಪ್ಪ ಅಂತ ಒಂದು ಅರ್ಥ. ಅದು ನಾನೇನೆ ಅಂತಂದ್ರೆ ನನ್ನಿಂದಲೇ ಬಂದಿರತಕ್ಕಂಥದ್ದು. ಇನ್ನೊಂದು ಆಜ್ಯ ಅಂತಂದ್ರೆ ನಾನು ಆದಿಪುರುಷ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಅಹಂ ಅಗ್ನಿ, ಅಹಂ ಉಕ್ತಂ. ಅಗ್ನಿ ಕೂಡ ನಾನೇನೆ ಅಂತ. ತುಂಬಾ ಸಾಮಾನ್ಯ ಜನಕ್ಕೆ ಏನ್ ಕಾಣಿಸುತ್ತೆ? ಬೆಂಕಿ ಕಾಣಿಸುತ್ತೆ. ಭಕ್ತರಿಗೆ ಅದು ಬೆಂಕಿ ಅಲ್ಲ, ಅದು ಅಗ್ನಿ ಅದು. ಅಗ್ನಿ ಅಂತಂದ್ರೆ ಯಾವುದು ಚಲಿಸ್ತಕ್ಕಂತ ಮಾಡತಕ್ಕಂಥ ಶಕ್ತಿ ಇದೆಯೋ ಅದಕ್ಕೆ ಅಗ್ನಿ ಅಂತ ಕರೀತಾರೆ. ಮತ್ತು ಭಗವಂತನ ಹೆಸರು ಅಗ್ನಿ ಅಂತಾನೆ. ಒಂದು ದೇವತೆ, ಇನ್ನೊಂದು ಅಗ್ನಿನಾಮಕ ಭಗವಾನ್. ಈ ರೀತಿ ಭಾವ ಯಾರಿಗೆ ಬರ್ತೋ ಅವ್ರು ಭಕ್ತರು. ಅದೆಲ್ಲವೂ ನಾನೇನೆ ಅಂತ. ಜೊತೆಗೆ ಹುತಂ ಅಂದ್ರೆ ಆಹುತಿ ಏನ್ ಹಾಕ್ತಿವಿ, ಆ ಆಹುತಿಯು ನಾನೇ ಅಂತಂದ್ರೆ, ನಾನೇ ಅಂತಂದ್ರೆ ಅರ್ಥ ಇಲ್ಲಿ ಎಲ್ಲವೂ ಭಗವಂತನಿಂದ ಆಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋಕ್ಕೋಸ್ಕರ ಹೇಳ್ತಾ ಇರುವಂತ ಮಂತ್ರ ಇದೆ, ಶ್ಲೋಕ. ಅಹಂ ಕ್ರತುಃ, ಅಹಂ ಯಜ್ಞಃ, ಸ್ವದಾಹಂ, ಅಹಂ ಔಷಧಂ. ನಾವು ಔಷಧಿ ಅಂತಂದ್ರೆ ಯಾವ್ದೋ ಮೆಡಿಸಿನ್ ಅಂತ ಅನ್ಕೊಳ್ಬಾರ್ದು. ಭಗವಂತ ಎಂತೆಂತ ಕಷ್ಟಗಳು ಬಂದಾಗ ಭಕ್ತರು ಇಷ್ಟು ಬೇಡ್ತಾರೋ ತಕ್ಕಂತೆ ಭಗವಂತ ಆ ಕಷ್ಟ ನಿವಾರಣೆ ಮಾಡಿರ್ತಾನೆ. ಅದಕ್ಕೆ ಅವನಿಗೆ ಔಷಧಿ ನಾನೇ ಅಂತಾರೆ, ನನ್ನಿಂದಲೇ. ಮಂತ್ರಃ ಅಹಂ. ಅಹಂ ಏವ ಆಜ್ಯಂ. ಅಹಂ ಅಗ್ನಿ, ಅಹಂ ಉಕ್ತಂ. ಅಹಂ ಕ್ರತುರಹಂ ಯಜ್ಞಃ, ಸ್ವದಾಹಂ ಅಹಂ ಔಷಧಂ. ಮಂತ್ರೋಹಂ ಅಹಮೇವಾಜ್ಯಂ, ಅಹಂ ಅಗ್ನಿ, ಅಹಂ ಹುತಂ. ಆಹುತಿಯು ನಾನೇನೆ. ಅವನು ಕೊಡ್ತಕ್ಕಂಥ ಶಕ್ತಿ ಕೊಟ್ಟಿರೋದು ನಾನೇನೆ. ಪಿತಾಮಹಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ, ವೇದ್ಯಂ ಪವಿತ್ರಮೋಂಕಾರಃ, ಋಕ್ಸಾಮ ಯಜುರೇವ ಚ. ಪಿತಾ ಅಹಂ ಅಸ್ಯ ಜಗತಃ. ಅಸ್ಯ ಜಗತಃ ಪಿತಾ ಅಹಂ. ಈ ಜಗತ್ತಿನ ತಂದೆ ನಾನು. ಅಸ್ಯ ಜಗತಃ, ಅಸ್ಯ ಅಂದ್ರೆ ಈ ಅಂತ. ಈ ಜಗತ್ತಿನ ತಂದೆ ನಾನು ಅಂತ ಅಷ್ಟೇ. ಪಿತಾ ಅಹಂ ಅಸ್ಯ ಜಗತಃ. ಅಷ್ಟೇ ಅಲ್ಲ, ಮಾತಾ ಧಾತಾ ಪಿತಾಮಹ ಅದು ನಾನೇ. ಮಾತಾ ಅಂದ್ರೆ ತಾಯಿ, ತಾಯಿನೂ ನಾನೇ. ಧಾತ ಅಂದ್ರೆ ಇದರ ಧರಿಸಿರತಕ್ಕಂಥವನು, ಪ್ರಪಂಚವನ್ನ ಧರಿಸೋದು ಅಂದ್ರೆ ಏನಂತಂದ್ರೆ ಇದರ ಜವಾಬ್ದಾರಿ ಇರತಕ್ಕಂಥವನು ಭಗವಂತ ಅಂತ. ಜವಾಬ್ದಾರಿ ಅಂತಾರೆ ಅದೇ ಧರಿಸ್ಕೊಂಡಿರೋದು. ಜೊತೆಗೆ ಪಿತಾಮಹ, ನಾನು ಬರೇ ಪಿತಾನೇ ಅಲ್ಲ, ಪಿತಾಮಹ ತಾತನೂ ನಾನೇನೆ. ಹಂಗಾದ್ರೆ ಅರ್ಥ ಏನಂತಂದ್ರೆ ಪಿತಾ ಅಹಂ ಅಸ್ಯ ಜಗತಃ. ಈ ಜಗತ್ತಿಗೆ ತಂದೆ ನಾನು. ಯಾಕೆಂದ್ರೆ ತಂದೆ ಅಂದ್ರೆ ಅವನು ಪಾಲಿಸುವುದು ಅಂತ, ಕಾಪಾಡ್ತಕ್ಕಂಥವ್ನು. ಜಗತ್ತಿನ ಸ್ಥಿತಿಗೆ ಕಾರಣ ಭಗವಂತ. ನಮ್ಮನ್ನೆಲ್ಲ ಕಾಪಾಡ್ತೀಯಾನಲ್ಲ. ಯಾವ ರೀತಿಯಲ್ಲಿ ಕಾಪಾಡ್ತಾನೆ ನೋಡಿ. ಗಾಳಿ ಇದ್ದರೆ 3 ನಿಮಿಷಕ್ಕೆ ಮನುಷ್ಯ ಸತ್ತೋಗ್ತಾನೆ ಅಥವಾ 5 ನಿಮಿಷಕ್ಕೆ ಸತ್ತೋಗ್ತಾನೆ. ಗಾಳಿ ಕೆಲಸ ಮಾಡ್ತಾ ಇರ್ತಾರ, ವಾಯು ಅದರ ನಿಯಂತ್ರಣ ಭಗವಂತನ ಕೊಟ್ಟಿದ್ದಾನೆ, ಫ್ರೀಯಾಗಿ ಕೊಟ್ಟಿದ್ದಾನೆ. ನೀವು ಆಕ್ಸಿಜನ್ಗೆ ವೆಂಟಿಲೇಟರ್ ಹಾಕ್ತು ಅಂತಂದ್ರೆ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಹಾಕ್ತಾರಲ್ಲ, 1000 ರೂಪಾಯಿ ಚಾರ್ಜ್ ಮಾಡ್ಬಿಡ್ತಾರೆ. ನಾವು ಫ್ರೀಯಾಗಿ ಗಾಳಿ ಕೊಡ್ಕೊಂಡಿದ್ದೀವಿ ನಾವು. ಅದೇ ರೀತಿನೇ ಜಗತ್ತಿಗೆ ತಾಯಿ, ತಾಯಿ ಅಂತಂದ್ರೆ ಪ್ರೀತಿ. ಭಗವಂತ ಕೊಡ್ತಕ್ಕಂತ ನಮಗೆ ಪ್ರೀತಿ ಯಾರು ಕೊಡ್ಲಿಕ್ಕೆ ಸಾಧ್ಯ? ಜಗತ್ತಿನ ಎಲ್ಲ ವಸ್ತುಗಳನ್ನು ಅವನು ನಮಗೇನ್ ಬೇಕೋ ಅದೆಲ್ಲ ಕೊಡ್ತಾನೆ. ಅಂದ್ರೆ ತಾಯಿ ಎಷ್ಟು ಪ್ರೀತಿ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಪ್ರೀತಿಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ನಮಗೆ ಮಾತಾ ಅಂತ ಹೆಸರು. ದಾತ ಅಂತಂದ್ರೆ, ದಾತ ಅಂತಂದ್ರೆ ಎಲ್ಲ ಕರ್ಮ ಫಲಗಳನ್ನ ಕೊಡ್ತಕ್ಕಂಥ. ನಾವು ಕರ್ಮ ಮಾಡ್ತೀವಿ ಸರಿ, ಸತ್ಕರ್ಮ ಮಾಡಿದ್ವಿ, ದುಷ್ಕರ್ಮ ಮಾಡಿದ್ವಿ, ಪಾಪ ಪುಣ್ಯಗಳು ಮಾಡಿದ್ವಿ, ಫಲ ಕೊಡೋನೊಬ್ಬಿರ್ಬೇಕಲ್ಲ. ಅದಾಗದೇ ಆಗ್ಬಿಡುತ್ತಾ?
ಅದಾಗದೇ ಆಗಲ್ಲ. ಕೊಡ್ತಕ್ಕಂಥವನು ಅದಕ್ಕೆ ಧಾತ ಅಂತ ಹೆಸರು. ಪಿತಾಮಹ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಪಿತಾ ಅಂತಂದ್ರೆ ನಮ್ಮೆಲ್ಲರ ಪಿತಾ ಅಥವಾ ನಮ್ಮನ್ನು ಸೃಷ್ಟಿ ಮಾಡಿದಂಥವ್ನು ಯಾರು ಅಂದ್ರೆ ಬ್ರಹ್ಮದೇವರು ಅಂತ. ಈ ಈ ಅರ್ಥಕ್ಕದು ಚತುರ್ಮುಖ ಬ್ರಹ್ಮ ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಅವನ ತಂದೆ, ನಮ್ಮೆಲ್ಲರ ತಂದೆ ಚತುರ್ಮುಖ ಬ್ರಹ್ಮ. ಅವ್ರ ತಂದೆ ಯಾರು ಅಂತಂದ್ರೆ ವಿಷ್ಣು, ಭಗವಂತ, ನಾರಾಯಣ. ಅದಕ್ಕೆ ಪಿತಾಮಹ ಅಂತ ಅರ್ಥದಲ್ಲಿ. ಇನ್ನೊಂದು ಅರ್ಥ ಪಿತಾಮಹ ಅಂದ್ರೆ ತಾತ ಅಂದ್ರೆ, ತಾತ ಮೊಮ್ಮಕ್ಕಳನ್ನ ಪ್ರೀತಿಯ ಮಾಡುವಷ್ಟು ಅಪ್ಪ ಅಮ್ಮಂದ್ರು ಮಾಡಲ್ಲ ಮೊಮ್ಮಕ್ಕಳು ಅವ್ರ ಮಕ್ಕಳನ್ನೇ. ತಾತ ಅಂತಂದ್ರೆ ತಾತಂಗೆ ಮಕ್ಕಳಿಗಿಂತ ಪ್ರೀತಿ ಮೊಮ್ಮಕ್ಕಳ ಮೇಲೆ, ಪ್ರೀತಿ ಅವ್ರ ಮೇಲೆ ಜಾಸ್ತಿ. ಯಾರ ಮಲ್ಲಾದ್ರೂ ನೋಡಿ. ಅದರಿಂದ ತಾತ ಅಂದ್ರೆ ಅಷ್ಟೊಂದು ಪ್ರೀತಿನ ಭಗವಂತ ಕೊಡ್ತಾನೆ. ಅದಕ್ಕೆ ಅವ್ನು ಪಿತಾಮಹ ಅಂತ ಹೆಸರು. ಆಮೇಲೆ ವೇದ್ಯಂ ಪವಿತ್ರಂ ಓಂಕಾರ. ವೇದ್ಯಂ, ವಿತ್ ಅಂದ್ರೆ ಏನು ಜ್ಞಾನ. ವೇದ್ಯಂ ಅಂತಂದ್ರೆ ಯಾರನ್ನ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥವ್ರು ಅವ್ರಿಗೆ ವೇದ್ಯಂ ಅಂತ. ಜಗತ್ತು ಪ್ರಪಂಚದಲ್ಲಿ ಅಂತಿಮವಾದರೂ ಕೂಡ ತಿಳ್ಕೊಳ್ಳೇಬೇಕಾದ ಸಂಗತಿ ಯಾವುದು ಅಂತಂದ್ರೆ ಭಗವಂತ. ಈಗ ನದಿ ಕೊನೆಗೂ ಸೇರ್ಲೇಬೇಕು. ಎಲ್ಲಿಗೆ ಅಂತಂದ್ರೆ ಸಮುದ್ರಕ್ಕೆ ಸೇರ್ಲೇಬೇಕು. ಅದರ ಗುರಿನೇ ಅದು. ಹಾಗೆ ಎಲ್ಲರ ಮನುಷ್ಯರ ಗುರಿ ಏನಪ್ಪಾ ಅಂತಂದ್ರೆ ಅಂತಿಮವಾಗಿ ಭಗವಂತನ ತಿಳ್ಕೊಳ್ಬೇಕು. ಅದಕ್ಕೆ ಅವನು ವೇದ್ಯಂ ಅಂತ. ಅವನನ್ನು ತಿಳ್ಕೊಳ್ಳೋದೇ ಜ್ಞಾನ. ಜ್ಞೇಯಂ ಅಂತಾರೆ. ಆಮೇಲೆ ಪವಿತ್ರಂ ಓಂಕಾರ. ಪವಿತ್ರದ ಓಂಕಾರ ಕೂಡ ನಾನೇನೆ. ಒಂದ್ ದಿವಸ ನಿಧಾನವಾಗಿ ಒಂದು 30 ಗಂಟೆ ಅರ್ಥ ಆಗ್ಬೇಕು ಓಂಕಾರಕ್ಕೆ ಎಷ್ಟು ಅರ್ಥ ಇದೆ. ತುಂಬಾ ಅರ್ಥ ಇದೆ. ಮುಖ್ಯವಾದ ಅರ್ಥ ಆ ಉ ಮ. ಆ ಅಂತಂದೇನು ಬಿಗಿನಿಂಗು. ಇಲ್ಲಿ ಆ ಬಿಗಿನಿಂಗ್ ಅಲ್ವಾ. ಎಲ್ಲ ಸೃಷ್ಟಿ ಮಾಡಿದಂಥವನು ಭಗವಂತ. ಉ ಅಂತಂದ್ರೆ ಸ್ಥಿತಿ. ಸೃಷ್ಟಿ ಮಾಡಿದ್ಮೇಲೆ ಕಾಪಾಡ್ಬೇಕಲ್ಲ, ಅದು ಒಂದೇ ಕೆಲಸ. ಅದಕ್ಕೋಸ್ಕರ ಹೂ ಅದು. ಇನ್ನು ಮಾ ಅಂದ್ರೆ ಬೇಡ ಅಂತ ಅಂದ್ರೆ ಅರ್ಥಾತ್ ಲಯ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಆಗಿರ್ತಕ್ಕಂಥವನು ಭಗವಂತ. ಆ ಓಂಕಾರ. ಆ ಓಂಕಾರಕ್ಕೆ ಭಗವಂತನ ನಾಮ, ಭಗವಂತನ ಹೆಸರದು, ಭಗವಂತನ ಶಕ್ತಿ ಅದು. ಇಡೀ ಉಪನಿಷತ್ತೊಳಗೆ 200 ಪೇಜ್ ತುಂಬಾ ಓಂಕಾರದ ಅರ್ಥ ಬರೆದಿದೆ. ಬೇಕಾಷ್ಟು ಸಂಗತಿ ಎಲ್ಲವನ್ನೂ ಸೃಷ್ಟಿ ಮಾಡಿರ್ತಕ್ಕಂಥ. ಅದರಿಂದ ಆ ಪವಿತ್ರವಾಗಿರ್ತಕ್ಕಂಥ ಓಂಕಾರ ನಾನೇನೆ. ಹಂಗಾಗಿ ಎಲ್ಲಾ ವೇದ ಮಂತ್ರಗಳಲ್ಲಿ ಬ್ರಹ್ಮಸೂತ್ರದಲ್ಲೂ ಕೂಡ ಓಂಕಾರದಿಂದ ಮಂತ್ರ ಪ್ರಾರಂಭ ಆಗುತ್ತೆ. ಓಂಕಾರದಿಂದ ಮುಗಿಯುತ್ತೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ. ಮುಚ್ಚಳದ ಡಬ್ಬಿ ಇದ್ದಂಗೆ ಮೇಲ್ಗಡೆ ಕೆಳಗಡೆ ಎರಡು ಇರುತ್ತೆ. ಒಳಗಡೆ ಇಟ್ಬಿಟ್ಟು ಮುಚ್ಚುವಂಥದ್ದು. ಅದಕ್ಕೋಸ್ಕರ ಓಂ ಅಂತಂದ್ರೆ ಅಷ್ಟು ಅತ್ಯಂತ ಅಂದ್ರೆ ಏಕಾಕ್ಷರ ಮಂತ್ರ. ಓಂ ಅಂದ್ರೆ ಭಗವಂತ. ಇವತ್ತಿಗೂ ಕೂಡ ಎಲ್ಲ ಮಠದ ಸ್ವಾಮಿಗಳು ಕೂಡ, ಸ್ವಾಮಿಗಳಿಗೆ ಒಂದಿದೆ, ಪ್ರತಿನಿತ್ಯ ಓಂಕಾರ ಜಪ ಮಾಡ್ತಾರೆ. ಆ ಓಂಕಾರ ಜಪವನ್ನ ಹೆಂಗೆ ಅಂತಂದ್ರೆ ದಿನಾಗ್ಲೂ ಅವರು 3,000, 2,000, 5,000, 10,000 ಆ ರೀತಿ ಇರುತ್ತೆ. ಬರೀ ಓಂ ಅಂದ್ರೆ ಓಂ ಓಂ. ಅದು ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಆ ಓಂಕಾರ ಜಪ ಅದು ಅಪವಿತ್ರವಾಗಿರ್ತಕ್ಕಂಥದ್ದು. ಅದು ನಾನು, ನನ್ನಿಂದ. ಋಕ್ ಸಾಮ ಯಜು ಏವಚ ಅಂದ್ರೆ ಋಗ್ವೇದ, ಸಾಮವೇದ, ಯಜುರ್ವೇದ ಇವೆಲ್ಲವೂ ನಾನೇ ಆಗಿದ್ದೇನೆ ಅಂತ ನನ್ನನ್ನೇ ತಿಳಿಸುತ್ತದೆ. 3 ವೇದಗಳಲ್ಲಿ ಏನ್ ತಿಳಿಸುತ್ತೆ? ಭಗವಂತನ ತಿಳಿಸುತ್ತೆ ಅಂತ ತಿಳ್ಕೊಬೇಕು ಹೊರತು ಅದ್ರೊಳಗಡೆಗೆ ಇಂಥ ಯಜ್ಞ ಮಾಡಿ ಅಂತ ಹೇಳಿದರೆ, ಇಂಥ ಯಜ್ಞ ಮಾಡಿದ್ರೆ ಮಕ್ಕಳಾಗತ್ತೆ, ಇಂಥ ಯಜ್ಞ ಮಾಡಿದ್ರೆ ಸಂಪತ್ತು ಸಿಗುತ್ತೆ, ಆ ತರದ್ದಲ್ಲ. ಅದಿದೆ ಆದ್ಮೇಲೆ ಆ ತರ. ಆದ್ರೆ ಅದಕ್ಕಿಂತ ಮೇಲ್ಮಟ್ಟದ್ದು ಯೋಚನೆ ಮಾಡಬೇಕು. ಎಲ್ಲವೂ ಭಗವಂತ ತಿಳಿಸುತ್ತೆ ಅಂತ ಯೋಚನೆ ಮಾಡಬೇಕು. ಪಿತಾಹಂ ಅಸ್ಯ ಜಗತಃ, ಪಿತಾಹಮಸ್ಯ ಜಗತಃ, ಮಾತಾ ಧಾತಾ ಪಿತಾಮಹ, ವೇದ್ಯಂ ಪವಿತ್ರಮೋಂಕಾರಃ, ಋಕ್ ಸಾಮ ಯಜುರೇವ ಚ. 18ನೇ ಶ್ಲೋಕ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸಃ ಶರಣಂ ಸುಹೃತ್, ಪ್ರಭವಾ ಪ್ರಲಯ ಸ್ಥಾನಂ, ನಿಧಾನಂ ಬೀಜಮೌವ್ಯಯಂ. ದೇವ್ರು ಏನು ಏನು ಅಂತ ಕೇಳ್ತಾರೆ ಕೆಲವರು. ದೇವ್ರನ್ನ ತೋರಿಸಿ ನಮ್ಗೆ ಹೇಗೆ ತೋರಿಸುವಂಥದ್ದಲ್ಲ ಇದು. ನೀವು ಎಲ್ಲ ಓದ್ಬೇಕು, ತಿಳ್ಕೊಳ್ಬೇಕು, ಜ್ಞಾನದಿಂದಲೇ ಭಗವಂತ ಗೊತ್ತಾಗುವಂಥದ್ದು ಅನ್ನಕ್ಕೆ ಇದೆಲ್ಲ ಕೂಡ ಇದೆ ನೋಡಿ. ದೇವ್ರ ಬಗ್ಗೆ ತಿಳಿಸ್ತಾ ಇರುವಂಥದ್ದೆಲ್ಲ. ಗತಿರ್ ಭರ್ತಾ, ಗತಿ ಭರ್ತಾ, ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಂ
ಅವ್ಯಯಂ. ಇದೆಲ್ಲ ಭಗವಂತನ ಗುಣಗಳಿವೆ. ಮೊದಲನೇದು ಗತಿ ಅಂದ್ರೆ ದಾರಿ. ನಮ್ಮ ಮುಂದಿನ ದಾರಿ ಏನು ಅಂತ ಗೊತ್ತಾಗಬೇಕಾಗೋದ್ರೆ ಭಗವಂತ ಅವನೇ ನಮಗೆ ದಾರಿ, ಶ್ರೇಷ್ಠವಾದಂತ ದಾರಿ. ಅಂತಿಮವಾಗಿ ಏನ್ ತಲುಪಬೇಕು? ಶ್ರೇಷ್ಠವಾದ ದಾರಿಲಿ ಹೋಗ್ಬೇಕಂತ. ಅದಕ್ಕೆ ಗತಿ ಅವನೇ, ಪರಮಾಗತಿ ಅಂತ ಹೇಳಲ್ವಾ, ಅದು ಗತಿ. ಭರ್ತ, ಭರ್ತ ಅಂದ್ರೆ ಕಾಪಾಡ್ತಕ್ಕಂಥ, ಪಾಲನೆ ಪೋಷಣೆ ಎಲ್ಲ ಮಾಡ್ತಕ್ಕಂಥ ಭರ್ತ ಅಂತ. ಪ್ರಭು, ಪ್ರಭು ಅಂದ್ರೆ ಒಡೆಯ, ಯಜಮಾನ. ಸಾಕ್ಷಿ, ಸಾಕ್ಷಿ ಅಂತಂದ್ರೆ, ಸಾಕ್ಷಿ ಅಂದ್ರೆ ಗೊತ್ತಲ್ಲ ನಮ್ಗೆ, ಯಾವಾಗ್ಲೂ ನೋಡ್ತಾ ಇರ್ತಕ್ಕಂಥ. ಅಕ್ಷಿ ಅಂದ್ರೆ ಕಣ್ಣು, ಅವನು ಸದಾ ಕಾಲ ನಮ್ಮ ನೋಡ್ತಿರ್ತಾನೆ. ಇದಕ್ಕೆ ಮತ್ತೆ ಅವನು ಎಲ್ಲಾ ಕಡೆ ಇದ್ದಾನೆ, ಮತ್ತೆ ನಮ್ಮ ಸಾಕ್ಷೀಭೂತನಾಗಿ ನಮ್ಮಲ್ಲಿ ಇರ್ತಾನೆ. ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಗಮನಿಸಿರ್ತಾನೆ. ಅದಾದ್ಮೇಲೆ ನಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನ ಕೊಡ್ತಾನೆ. ಅದಕ್ಕೆ ಅವನಿಗೆ ಸಾಕ್ಷಿ ಅಂತ ಹೆಸರು. ಅಕ್ಷಿ ಅಂದ್ರೆ ಕಣ್ಣು, ಸಾಕ್ಷಿ. ನಿವಾಸ, ನಿವಾಸ ಅಂದ್ರೆ ವಾಸ ಅಂದ್ರೆ ವಾಸ ಮಾಡುದು, ನಿವಾಸ ಅಂದ್ರೆ ಎಲ್ಲರಲ್ಲೂ ವಾಸ ಮಾಡ್ತಕ್ಕಂಥ, ಎಲ್ಲರಲ್ಲೂ ಇದ್ದಾನೆ. ಎಲ್ಲರಿಗೂ ಕೂಡ ಚೈತನ್ಯ ರೂಪನಾಗಿ ಅಣುವಿನ ರೂಪದಲ್ಲಿ ಇದ್ದು ನಾವು ಬೇಕಾದಂತ ಶಕ್ತಿಗಳನ್ನು ಕೊಡ್ತಾ ಇರ್ತಾನೆ. ಕಣಿಗೆ ಕಾಣಿಸಲ್ಲ, ಅವ್ಯಕ್ತ. ನಿವಾಸ. ಶರಣಂ, ಅವನಾದ್ರೂ ಯಾರಿಗಾದ್ರು ನಾವು ಸರೆಂಡರ್ ಆಗ್ಬೇಕು, ಶರಣಾಗತರಾಗಬೇಕು ಅಂತಂದ್ರೆ ಇವನೊಬ್ಬನೇ, ಭಗವಂತ ಒಬ್ಬನೇ, ಅವನಿಗೆ ಶರಣಾಗತರಾಗಬೇಕು. ಅದಕ್ಕೆ ಅವ್ನಿಗೆ ಶರಣಂ ಮತ್ತೆ. ಆಮೇಲೆ ಸುಹೃತ್, ಸುಹೃತ್, ಹೃತ್ ಅಂದ್ರೆ ಹೃದಯ. ಸುಹೃತ್ ಅಂದ್ರೆ ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ, ನಮ್ಮ ಹೃದಯದ ಮಾತುಗಳನ್ನು ಕೇಳಿಸ್ಕೊಳ್ತಕ್ಕಂಥ, ಅತ್ಯಂತ ನಾವು ಪ್ರೀತಿಪೂರ್ವಕ ಏನು ಅನ್ಕೊಳ್ತೀವಿ, ಅದು ಬಾಯಿ ಬಿಟ್ಟು ಹೇಳ್ದೇ ಇರ್ಬೋದು ನಾವು. ನಮ್ಮ ಅಂತರಂಗದಿರತಕ್ಕಂಥದ್ದು ಪ್ರೀತಿಯ ಮಾತುಗಳು ಅದೆಲ್ಲವೂ ಕೇಳಿಸ್ಕೊಳ್ತಕ್ಕಂಥವ್ನು. ಅದನ್ನ ಅವನು ಸುಹೃತ್ ಅಂತ ಕೇಳಿಸ್ತಾರೆ. ಮತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ, ಸುಹೃತ್ ಅಂತ. ಆಮೇಲೆ ಪ್ರಭವ, ಇನ್ನೊಂದು ಸುಹೃತ್ ಅಂತಂದ್ರೆ ಏನನ್ನೋ ಬಯಸದೆ ಉಪಕಾರ ಮಾಡ್ತಕ್ಕಂಥ ಸ್ನೇಹಿತರುಗಳಿಗೂ ಸುಹೃತ್ ಅಂತ. ಅವ್ರೇನು ಬಯಸಲ್ಲ, ಸುಮ್ಮನೆ ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಅಂತವ್ರಿಗೆ ಸುಹೃತ್ ಅಂತ ಕರೀತಾರೆ. ಇದೇ ಮಿತ್ರ ಅಂತ ಹೇಳ್ತಾರೆ. ಪ್ರಭವ, ಭವ ಅಂದ್ರೆ ಸೃಷ್ಟಿ, ಪ್ರಭವ ಅಂತಂದ್ರೆ ಚೆನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದು ಅಂತ. ಅದಕ್ಕೆ ಪ್ರಕೃತಿ ಅಂತ ಹೇಳ್ತೀವಿ. ಪ್ರಭವ. ಪ್ರಲಯ, ಲಯನೂ ಹಂಗೆ. ಇಡೀ ಜಗತ್ತು ನಾಶ ಆಗುತ್ತೆ. ನಾಶ ಆಗ್ಬೇಕಾಗಿ ಬಂದ್ರೆ ನಾಶ ಆಗಿ ಮತ್ತೆ ಹುಟ್ಟಕ್ಕೆ ರೆಡಿ ಆಗ್ಬೇಕು. ಆ ಥರನೇ ನಾಶ ಮಾಡೋದು. ಒಂದ್ ಪರಲ್ಲಿ ಮುಗಿಸ್ಬೋಣ ಅಂತ ಅನ್ನೋದಾಗಲ್ಲ. ಮತ್ತೆ ತಿರ್ಗಾ ಸೃಷ್ಟಿ ಸ್ಥಿತಿ ನಡ್ಕೊಂಡು ಹೋಗ್ತಿರ್ತೀನಿ ನಿರಂತರವಾಗಿ ಮೂರು ಕೂಡ. ಅದಕ್ಕೆ ಅವನಿಗೆ ಭಗವಂತನೇ ಅದಕ್ಕೆ ಕಾರಣ ಆದ್ರಿಂದ ಪ್ರಲಯ. ಲಯ ಅಂದ್ರೆ ನಾಶ, ಪ್ರ ಅಂದ್ರೆ ಚೆನ್ನಾಗಿ. ಆಮೇಲೆ ಸ್ಥಾನಂ, ಸೃಷ್ಟಿ ಸ್ಥಿತಿ. ಸ್ಥಾನ ಅಂದ್ರೆ ಇರತಕ್ಕಂಥದ್ದು, ಸ್ಥಾನ ಅಂದ್ರೆ ಸ್ಥಳ, ಅಂದ್ರೆ ಇರೋ ದಿವಸ ಬಿಟ್ವೀನ್ ಪ್ರಭವ ಮತ್ತೆ ಪ್ರಲಯದ ಮಧ್ಯೆ ನಾವು ಇರ್ಬೇಕಲ್ಲ, ಅದಕ್ಕೂ ಅವನೇ ಕಾರಣ. ಅದಕ್ಕೆ ಅವನಿಗೆ ಸ್ಥಾನಂ ಅಂತ ಅವನು, ಅದಕ್ಕೆ ಆಧಾರ. ಆಮೇಲೆ ನಿಧಾನಂ, ನಿಧಾನ ಅಂತಂದ್ರೆ ಶಾಂತವಾಗಿರ್ತಕ್ಕಂಥ. ಆಮೇಲೆ ಅವ್ಯಯಂ ಬೀಜಂ ಅಹಂ, ಅವನು ಭಗವಂತ ಅವಿನಾಶಿಯಾಗಿದ್ದಾನೆ. ಮತ್ತೆ ಬೀಜ ಅಂತಂದ್ರೆ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣೀಭೂತರಾಗಿರ್ತಕ್ಕಂಥವನು ಭಗವಂತ ಅಂತ, ಅವನು ಬೀಜಂ ಅಂತ ಅವನಿಗೆ ಹೆಸರು. ಇಷ್ಟೆಂಬ ಅರ್ಥವಾಗುತ್ತೆ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುರುತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಾಂ. ಇನ್ನೊಂದು ಶ್ಲೋಕ ಹೇಳ್ಬಿಡ್ತೀನಿ, ಒಂದೆರಡು ಶ್ಲೋಕ ಹೇಳಲ್ಲ ಆಮೇಲೆ. ತಪಾಮ್ಯಹಂ ತಪಾಮ್ಯಮಹಂ ವರ್ಷಂ ನಿಗೃಹ್ಣಾಮಿ ಉತ್ಸದಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ತಪಾಮಿ ಅಹಂ, ಅಹಂ ನಾನು, ತಪಾಮಿ. ತಪ ಅಂತಂದ್ರೆ ಇನ್ನೊಂದು ಅರ್ಥ ಸುಡುವುದು ಅಂತ. ತಪನ, ತಾಪ ಹೇಳಲ್ವಾ ಕನ್ನಡದಲ್ಲೂ ಒಂದು ಶಬ್ದ ಅದು. ಸೊ ಹಂಗ ಅದನ್ನ ಸುಡುವುದು ಅಂತಂದ್ರೆ ನಾನು ಜಗತ್ತಿಗೆ ಶಾಖವನ್ನು ಕೊಡ್ತಾ ಇರ್ತಕ್ಕಂಥವನು. ಹೇಗೆ ಅಂದ್ರೆ ಸೂರ್ಯನ ಮುಖಾಂತರವಾಗಿ. ಯಾಕೆ ಸೂರ್ಯನಾರಾಯಣನಾಗಿ ಅಲ್ಲಿಂದ ನಮಗೆ ಕೊಡ್ತೇನೆ, ಅಂದ್ರೆ ತಪಾಮಿ ಅಹಂ. ಆಮೇಲೆ ಅಹಂ ವರ್ಷಂ, ವರ್ಷ ಅಂದ್ರೆ ಮಳೆ, ಮಳೆ ಬರ್ತಕ್ಕಂಥವನು ನಾನೇ.
ನೋಡೋಣ ಇಷ್ಟ ಒಂದ್ ಕಡೆ ಮಳೆ ಬರ್ಸಿ ನೋಡೋಣ. ಯಾರ ಕೈಲೂ ಸಾಧ್ಯವೇ ಆಗಲ್ಲ. ಸಮುದ್ರದಲ್ಲಿರ್ತಕ್ಕಂಥ ನೀರು, ಆ ನೀರನ್ನ ಆವಿಯಾಗಿ ಮೋಡವಾಗಿ, ಆ ಮೋಡ ಅಲ್ಲೇ ಇಲ್ಲದೆ ವಾಯು ಮುಖಾಂತರವಾಗಿ ಚಲಿಸ್ಕೊಂಡು ಬಂದು ಎಲ್ಲೆಲ್ಲಿ ಯಾವ್ಯಾವ ಕಾಲದಲ್ಲಿ ಎಷ್ಟು ನೀರು ಕೊಡ್ಬೇಕೋ ಅಷ್ಟು ನೀರು ಕೊಟ್ಬಿಟ್ಟು ಹೋಗುತ್ತೆ. ಇಷ್ಟು ಕೆಲಸ ಅವನು ಮ್ಯಾನೇಜ್ ಮಾಡ್ತಾನೆ. ವರ್ಷಂ ಅಂದ್ರೆ ಅದೇ. ವರ್ಷಂ ನಿಗೃಹಾಮಿ ಉತ್ಸುಜಾಮಿತ ಅಂದ್ರೆ ಮಳೆಯನ್ನು ನಿಗೃಹಾಮಿ ಅಂದ್ರೆ ಆಕರ್ಷಣೆ ಮಾಡ್ತಕ್ಕಂಥದ್ದು. ಗ್ರಹಣ ನಿಗೃಹಾಮಿ ಚ ಉತ್ಸುಜಾಮಿ, ಉತ್ಸುಜಾಮಿ ಬಿಡುವುದು, ಸುರಿಸುತ್ತೇನೆ. ಇದೆಲ್ಲ ಭಗವಂತ ಮಾಡ್ತಿರೋದು. ಅರ್ಜುನ ಆಮೇವ ಅಮೃತಂ ಚ ಮೃತ್ಯು, ನಾನೇ ಅಮೃತ ಮತ್ತು ನಾನೇ ಮೃತ್ಯು. ಯಾವ್ದಕ್ಕೆ ಅಮೃತ ಯಾವ್ದಕ್ಕೆ ಮೃತ್ಯು ನಮ್ಗೆ ಗೊತ್ತಿರೋದು ಸಿಂಪಲ್ ಒಂದೇ ಅರ್ಥ ಅಲ್ವಾ. ಅಮೃತ ಅಂತಂದ್ರೆ ಸಾಯದೆ ಇರೋದು, ಮೃತ ಅಂದ್ರೆ ಸಾಯುವುದು. ಹಂಗಲ್ಲ. ನಮ್ಮಲ್ಲಿ ಸುಖವನ್ನ ಕೊಡ್ತಕ್ಕಂಥವನು ಭಗವಂತ ಅಮೃತ, ಮತ್ತು ಆ ಸುಖವನ್ನ ಎಣ್ಣು ಮಾಡೋದು ಅವನೇನೆ. ಎರಡನ್ನು, ಸುಖ ದುಃಖಗಳನ್ನ ಪ್ರತಿಯೊಂದನ್ನು ಕೂಡ ಕೊಡತಕ್ಕಂಥವನೇ, ತಗೊಳ್ತಕ್ಕಂಥವನೇ. ಸುಖ ಅಂದ್ರೆ ಅಮೃತ, ದುಃಖ ಅಂತಂದ್ರೆ ಕಷ್ಟ ಆಗಿರುತ್ತದ್ದು, ಅದಕ್ಕೆ ಮೃತ್ಯು ಅಂತಂತಾರೆ. ಮೃತ್ಯು ಯಾವ್ದಕ್ಕಾಗಬೇಕು? ನಮ್ಮಲ್ಲಿ ಇರತಕ್ಕಂಥ ದುಷ್ಟ ವಿಚಾರಗಳು ಮೃತ್ಯು ಆಗಬೇಕು, ಸದ್ವಿಚಾರಗಳು ಹುಟ್ಟಬೇಕು. ಇಂಥದ್ದೆಲ್ಲ ಕೆಲಸವನ್ನು ಭಗವಂತ ಮಾಡ್ತಾರೆ. ಅಂದ್ರೆ ಅಹಂ ಮೃತ್ಯು, ಅಹಂ ಅಮೃತಂ ಚ, ಮತ್ತು ಸತ್ ಅಸತ್ಯ ಅಹಂ, ಸತ್ ಮತ್ತೆ ಅಸತ್ ಕೂಡ ನಾನೇ ಆಗಿದ್ದೇನೆ. ಸತ್ ಅಂತಂದ್ರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಸಂಗತಿ. ಅಸತ್ರೆ ಕಣ್ಣಿಗೆ ಕಾಣದೇ ಇರೋಂಥ ಒಂದು ಅರ್ಥ. ಇಂಥದ್ದು 10-15 ಅರ್ಥ ಇದೆ. ಈಗ ಪಂಚಭೂತಗಳಿದೆ. ಪಂಚಭೂತಗಳಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಯಾವುದು? ಮಣ್ಣು, ನೀರು ಮತ್ತು ಬೆಂಕಿ. ಈ ಮೂರು ಕಣ್ಣಿಗೆ ಕಾಣಿಸುತ್ತೆ. ಓ, ಬೆಂಕಿ ಗೊತ್ತಾಗ್ತದೆ. ಈ ಮೂರಕ್ಕೂ ಸತ್ ಅಂತ ಹೇಳ್ತಾರೆ. ಆಮೇಲೆ ಗಾಳಿ ಮತ್ತು ಆಕಾಶ ಎರಡು ಕಣ್ಣಿಗೆ ಕಾಣಿಸ್ತದೆ, ಅದಕ್ಕೆ ಅಸತ್ ಅಂತಾರೆ. ಇದೊಂದು ಸಾಮಾನ್ಯ ಅರ್ಥ. ಇನ್ನೊಂದು ಸತ್ ಅಂತಂದ್ರೆ ಒಳ್ಳೆಯದು ಅಂತ ಅರ್ಥ. ಎಲ್ಲ ಒಳ್ಳೇದು ನಾನು, ಕೆಟ್ಟದು ನಾನೇನೆ. ಯಾಕಂದ್ರೆ ಅವನು ಸೃಷ್ಟಿ ಮಾಡಿದವನು, ಎಲ್ಲ ಮಾಡಿದವನು ಭಗವಂತನೇ. ಎಲ್ಲವೂ ನಾನೇ, ಸಮಸ್ತು ಅವನೇ. ಅರ್ಥಾತ್ ಅವನ ಸಂಕಲ್ಪದಂತೆ ಜಗತ್ತು ನಡ್ಕೊಂಡು ಹೋಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಸತ್ ಮತ್ತೆ ಅಸತ್ತು ನಾನೇ ಅಂತಂದ್ರೆ ಎಲ್ಲವೂ ನಾನೇ ಆಗಿದ್ದೇನೆ ಅಂತ ತಿಳ್ಕೊಳ್ಬೇಕು. ಸತ್ ಮತ್ತೆ ಅಸತ್ತಿನ ವಿಸ್ತಾರವಾಗಿ ಇನ್ನೊಂದ್ಸ ಅರ್ಥ ಹೇಳ್ತೀನಿ, ಇಷ್ಟು ತಿಳ್ಕೊಂಡ್ರೆ ಸಾಕಿರುವ. ತಪಾಮ್ಯಹಮಹಂ ವರ್ಷಂ ತಪಾಮ್ಯಹಮಹಂ ವರ್ಷಂ ನಿಗೃಹಾಮಿ ಉತ್ಸುಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಅಲ್ಲಿಗೆ ಇವತ್ತಿಗೆ 19ನೇ ಶ್ಲೋಕದ ತನಕ ಆಗಿದೆ.